ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಬಹಳ ಅದ್ಭುತವಾದಂಥ ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ. ಕೈವಲ್ಯ ಅಂದ್ರೆ ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ವೇದ ಉಪನಿಷತ್ತುಗಳಲ್ಲಿ ಕರ್ಮದ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ, ಉಪಾಸನೆ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಇವೆಲ್ಲ ಯಾಕೆ ಹೇಳ್ಕೊಂಡು ಬಂದರು? ಜ್ಞಾನವನ್ನು ಪಡ್ಕೊಳ್ಳೋಕೆ, ಸ್ವಸ್ವರೂಪದ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಕರ್ಮ ಉಪಾಸನೆಗಳು ಹೇಳಿದರು. ಮನೆಗೆ ಏನೋ ಒಂದು ಪಾತ್ರೆಗಳನ್ನು ತೊಳಿತೀವಿ, ಹಲವಾರು ಒಂದು ವಸ್ತುಗಳನ್ನು ಬಳಸಿಬಿಟ್ಟು ತಳ ಹೊಳೆಯುವಂಗೆ ಮಾಡ್ತೀವಿ. ಆದ್ರೆ ನಮ್ಮ ಅಂತಃಕರಣ ದೋಷವನ್ನು ಕಳೀಲಿಕ್ಕೆ, ಅಂತಃಕರಣ ಕೂಡ ಹೆಂಗಾಗ್ಯದಂದ್ರೆ ಭಾಳ ಕಲ್ಮಶದಿಂದ ಕೂಡ್ಯದ, ಹೌದಾ? ಹಾಗಾಗಿ ಆ ಅಂತಃಕರಣದ ಒಂದು ದೋಷವನ್ನು ಕಳೆಯೋದಕ್ಕಾಗಿ ಅದನ್ನು ಪಳ ಅಂತ ಹೆಂಗೆ ಪಾತ್ರೆಗಳು ತೊಳೆದಾಗ ನಮಗೆ ಖುಷಿ ಆಗ್ತದೆ, ಅದರಂಗೆ ಅಂತಃಕರಣವನ್ನು ಶುದ್ಧ ಮಾಡ್ಕೊಳ್ಳೋದಕ್ಕಾಗಿ ನಮ್ಮ ಕರ್ಮ ಉಪಾಸನೆ ಇವು ಏನು ಯಾವುದು ಕರ್ಮಗಳನ್ನು ಮಾಡುವಂಥ ಪೂಜೆ ಪುರಸ್ಕಾರ, ಯಜ್ಞ ಯಾಗಾದಿಗಳು, ಜಪ ತಪ ಇವೆಲ್ಲ ಮಾಡಿಕೊಂಡಾಗ, ಭಕ್ತಿ ಮಾಡಿದಾಗ ಮನಸ್ಸೇನಾಗ್ತದೆ, ಶುದ್ಧ ಆಗ್ತದೆ, ಪರಿಶುದ್ಧ ಆಗ್ತದೆ. ಅವಾಗ ಶುದ್ಧ ಆದಂಥ ಕರ್ಣದಲ್ಲೇ ಮೋಕ್ಷ ಆಗುವಂಥದ್ದು. ಮೋಕ್ಷ ಅಂದ್ರೇನು ಸದಾಕಾಲ ಆನಂದವಾಗಿರುವಂಥದ್ದು. ಪರಮಾತ್ಮ ಅಂದ್ರೇನು ಸದಾಕಾಲ ಆನಂದಕ್ಕೆ ಪರಮಾತ್ಮ ಅನ್ನುವಂಥದ್ದು, ಯಾವಾಗಲೂ ಇರುವಂಥವನ್ನದು. ಹಾಗಾಗಿ ಈ ಕೈವಲ್ಯ ಪದ್ಧತಿಯನ್ನು ನಿಜಗುಣರು ಹೇಳಿದಂಥ ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ 14ನೆಯ ಪದ, ಕೊನೆಯ ಕೆಲವು ವಿಚಾರಗಳನ್ನು ಹೇಳಬೇಕಾಗ್ತದೆ ಇವತ್ತು. ನಿನ್ನೆ ಕೂಡ ನೀವೆಲ್ಲರೂ ಮಾತಾಡಿದ್ರಿ, ನಾನು ಕೇಳಿದೆ, ಭಾಳಷ್ಟು ವಿಚಾರಗಳನ್ನು ಹೇಳಿದ್ರಿ, ಎಲ್ಲ ವಿಚಾರಗಳನ್ನು ತಿಳಿಸಿದ್ರಿ. ನಿಜ. ಯಾಕಂತಂದ್ರೆ ಭಾಳಷ್ಟು ಒಂದು ಜ್ಞಾನ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಸುಲಭನೂ ಅಲ್ಲ, ಅಷ್ಟು ಕಠಿಣನೂ ಅಲ್ಲ. ಯಾವಾಗ ಅಂದ್ರೆ ಬಹು ಸುಲಭ ಬ್ರಹ್ಮಜ್ಞಾನ ಯಾವಾಗ ಆಗ್ತದಂದ್ರೆ ನಮ್ಮ ಮನಸ್ಸು ಮುಮುಕ್ಷತ್ವ ಭಾವ ಬಂದಾಗ. ಅದಕ್ಕೆ ಹೇಳ್ತಾರೆ, ನೆರೆ ಕೇಳು ಕೇಳಿದದನ್ನು ಅರಿದು ನಮ್ಮೆ ಮರೆಯದರು, ಗುರು ಪೇಳದ ತೆರೆದಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನೀನೇ ಸುಖಿಯಪ್ಪೆ ಅಂತ ಹೇಳಿದರು. ನಾವು ಸುಖವಾಗಿರ್ಬೇಕಾಗಿತ್ತಂದ್ರೆ ವಿಷಯಾದಿಗಳನ್ನು ದೂರ ಸರಿಸ್ಬೇಕಂದ್ರೆ ಶರೀರ ಬಿಟ್ಟು ಹೋಗ್ಬೇಕಂತಲ್ಲ, ಮನಸ್ಸಿನಿಂದ ಅವುಗಳ ಮೇಲೆ ನೀನು ಏನು ಅಂದ್ರೆ ಉದಾಸೀನ ಭಾವ ಮಾಡುವಂಥದ್ದು, ಅದ್ರ ಮೇಲೆ ಭಾಳಷ್ಟು ಮೋಹ ಇಡುವಂಥದ್ದಲ್ಲ. ಹಾಗಾಗಿ ಆವಾಗ ಏನಾಗ್ತದ, ಆಗಲೇ ನಮಗೆ ಸಂಸಾರ ಅನ್ನುವಂಥದ್ದು ನಮಗೆ ಉದಾಸೀನ ಆಗಿರಬೇಕು. ಶ್ರೀರಾಮಚಂದ್ರ ನೋಡ್ರಿ, ಪಟ್ಟಾಭಿಷೇಕ ಆದಮೇಲೆ ವನವಾಸಕ್ಕೆ ಹೋಗಿ ಬಂದ ನಂತರ ಪಟ್ಟಾಭಿಷೇಕ ಆದಮೇಲೆ ಅವ್ರಿಗೆ ವೈರಾಗ್ಯ ಭಾವ ಬಂದುಬಿಡ್ತದೆ. ಈ ರಾಜ್ಯವನ್ನು ತೊಗೊಂಡು ನಾನು ಏನು ಮಾಡಲಿ, ಎಂದಾದರೂ ಇದು ನಾಶ ಆಗಿ ಹೋಗುವಂಥದ್ದು, ಇರುವಂಥ ವಸ್ತುವನ್ನು ತಿಳ್ಕೊಳ್ಬೇಕನ್ನುವಂಥ ಆವಾಗ ವಿವೇಕ ಉತ್ಪನ್ನ ಆಗಿರ್ತದೆ ಅವರಿಗೆ. ಆವಾಗ ವಸಿಷ್ಠರು ಗುರುಗಳು ಅವರಿಗೆ ಈ ಜ್ಞಾನವನ್ನು ಬೋಧನೆ ಮಾಡ್ತಾರೆ, ಯೋಗ ವಾಸಿಷ್ಠದಲ್ಲಿ. ಹಂಗೆ ಮನುಷ್ಯನಿಗೆ ಯಾವಾಗ ವಿವೇಕ ಜಾಗ್ರ ಆಗ್ತದೆ, ಯಾವುದು ಸತ್ಯದ ಯಾವುದು ಮಿಥ್ಯ ಅದ ಅದನ್ನು ಪಡ್ಕೊಳ್ಬೇಕು, ಮಿಥ್ಯ ಇರುವಂಥದ್ದನ್ನು ಬಿಡುವಂಥದ್ದು, ಸತ್ಯ ಇರುವಂಥದ್ದನ್ನು ನಾವು ಸ್ವೀಕಾರ ಮಾಡಬೇಕನ್ನುವಂಥ ಭಾವ ಯಾವಾಗ ಅಲ್ಲಿ ಉದಯ ಆಗ್ತದ, ಆವಾಗ ಅರ್ಧ ಗೆದ್ದಂಗೆ. ಅದಕ್ಕೆ ಸುಖೇಚ್ಛ ಬರುವಂಥದ್ದೇ ಸಪ್ತಭೂಮಿಕೆಯಲ್ಲಿ ಮೊದಲ ಭೂಮಿಕೆ ಇದು ಸುಖೇಚ್ಛ. ಅದು ಭಾಳ ಜನ್ಮದ ಪುಣ್ಯ ಅದು. ಹಂಗೆ ಬಂದಾಗ ಈ ವಿಚಾರ ಭಾಳಷ್ಟು ನಮಗೆ ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕೆ ಭಾಳ ಜನ ಅದಾರೆ ಜಗತ್ತಿನೊಳಗೆ ಅಂದರೆ ಜ್ಞಾನ ಪಡ್ಕೊಡುವಂತಾರೆ ಎಲ್ಲೋ ಒಬ್ಬರಿಬ್ಬರು ಎಲ್ಲರಿಗೆ ಆಗ್ತದೆ ಅನ್ನೋದ್ರೆ ಇದು ಆಗಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಮನುಷ್ಯನ ಒಂದು ಜನ್ಮ ಇನ್ನು ಹೇಳಿದ್ದಾರೆ ಹಿಂದೆ, ಮನುಜ ಕುಲ ಜನನದ ಲಾಭವುದು ನಾನು ಆನಾರೆಂದು ತಿಳಿಯುವಂಥದ್ದು, ನಾನು ಯಾರಿದ್ದೀನಂತ ತಿಳಿಯುವಂಥದ್ದೇ ಲಾಭ ಅಂತ ಹೇಳಿದ್ದಾರೆ ಅವರು. ಇಲ್ಲಿ 14ನೇ ಪದದಲ್ಲಿ ಕೂಡ ಹೇಳ್ತಾರೆ, ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು. ಪ್ರಶ್ನೆ ಉತ್ತರವನ್ನು ಸಂಬಂಧ ಮಾಡಿ ಹೇಳಿದ್ದಾರೆ ಅವರು. ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ಹೆಂಗೆ ತಳುವುದೇ ಮಾಡ್ಬೋದು ಯಾವುದು ಅಂದ್ರೆ ನಾವು ತಡ ಮಾಡದೇನೆ ಮಾಡುವಂಥ ಕೆಲಸ ಯಾವುದು ಅಂತ ಅರ್ಥ ಅದು. ಮತ್ತು ಏನು ಹೇಳ್ತಾ ಇದ್ದಾರೆ ಅವರು, ಮನುಜ ಕುಲ ಜನನದ ಲಾಭ ಯಾವುದು ಅಂದ್ರೆ ನಾವು ಹುಟ್ಟಿದ್ದಕ್ಕೂ ಈ ಶರೀರ ಬಂದದ, ಶರೀರ ತೊಟ್ಕೊಂಡು ನಾವೇನು ತಿರುಗಾಡಕತ್ತೀವಲ್ಲ ಇದ್ರ ಲಾಭ ಏನಂದ್ರೆ ಉಂಡು ತಿಂದು ಸತ್ತು ಹೋಗೋದೇನು, 4 ಮಕ್ಕಳನ್ನು ಮಾಡಿ ಮದುವೆ ಮಾಡಿಕೊಂಡು ಸಂಸಾರ ಮಾಡಿ ಕಮ್ಮಗೆ ಉಂಡು ತಿಂದು ಸತ್ತು ಹೋಗೋದು ಅಂತ ಹೇಳ್ಯಾರ ಮಹಾತ್ಮರು. ಇಲ್ಲಲ್ಲ, ಅದಕ್ಕೇನು ಹೇಳಿದ್ರ, ಈ ಶರೀರ ಬಂದದಂತಂದ್ರೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳಕ್ಕೆ ಬಂದಂಥದ್ದು, ಅದನ್ನೇ ತಿಳಿಯುವಂಥದ್ದು ಈ ಶರೀರ ಬಂದದಕ್ಕೂ ಲಾಭ ಐತಪ್ಪ ಅಂತ ಹೇಳಿದ್ರು ಅವರು. ಮತ್ತಿಗೆ ಮಂಗಳವಾವುದು ಅಂತ ಹೇಳಿದ್ದಾರೆ ಅವ್ರು, ಮುಂಚೆ ಹೇಳಿದ್ದಾರೆ, ಇವೆಲ್ಲ ಹೇಳಿದ್ದಾರೆ. ಉತ್ತಮರ ಸಂಘ ಅಂತ ಹೇಳಿದ್ರೆ, ಯಾಕಂದ್ರೆ ನಮ್ಮ ಬುದ್ಧಿ ಅಮಂಗಳದ, ಯಾಕಂದರೆ ಉತ್ತಮರ ಸಂಘ ಆಗಿಲ್ಲ ನಮಗೆ, ಜನ್ಮಾಂತರದಲ್ಲಿ ಅಧಮರ ಸಂಘನೇ ಆಗ್ಯದ ನಮಗೆ. ಹಾಗಾಗಿ ನಮ್ಗೆ ಆ ಥರ ಮಂಗಳಕರವಾಗಿರುವಂಥದ್ದಿಲ್ಲ. ಈಗ ಮತಿಗೆ ಮಂಗಳ ಆಗಬೇಕಾಗ್ಯದ ಯಾರಿಂದ, ಯಾರ ಜೊತೆ ನಾವು ಸಹವಾಸ ಮಾಡ್ತೀವಿ. ಅದಕ್ಕೆ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲ ಗೊಜ್ಜಿನಂತಿವುದು ಸರ್ವಜ್ಞ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಇಂಥ ಒಂದು ನಮಗೆ ಬುದ್ಧಿ ಮಂಗಲಕರವಾಗಿರಬೇಕಾಗಿತ್ತು ಅಂತಂದಾಗ ಯಾರು ಸಂಘ ಮಾಡಂದ್ರು ಸತ್ಯ ವಸ್ತುವನ್ನು ಅರ್ಥಕೊಂಡಂಥವರ ಸಜ್ಜನರ ಸಹವಾಸ ಮಾಡಿದಕ್ಕೆ ಅದು ಲಾಭ ಅಂತೇಳಿ. ಇವೆಲ್ಲವುಗಳ ಉತ್ತರದ ಮರ್ಮವನ್ನು ಯಾರು ತಿಳ್ಕೊಂಡು ನಡೀತಾರ ಅವ್ರಿಗೆ ಬಲ್ಲವರು ಅಂತ ಹೇಳಿದ್ದಾರೆ. ಅವ್ರಿಗೆ ಬಲ್ಲವರು ನೋಡಪ್ಪ ಅಂತ ಹೇಳಿದ್ದಾರೆ ಮಹಾತ್ಮರು. ಈಗ ನಾವು 5ನೇ ನುಡಿಯಿಂದ ನೋಡೋಣ, ಒಂದು ಸ್ವಲ್ಪ ಕೆಲವು ವಿಚಾರಗಳು ಅದಾವ ನೋಡೋಣ. ಮತ್ತಿಗೆ ಮಂಗಳವಿಯುವುದಾವುದು ಉತ್ತಮ ಸಂಘ, ಅತಿ ನಿಷ್ಠೆ ಬಿಡುವುದಾವುದು ಹರ ಸಮಯ, ಹಿತವಾವುದಿಹ ಪರದೊಳು ಧರ್ಮರತಿ, ಸದುಗತಿ ಯಾವುದೇನೆ ಶಂಭುಲಿಂಗವಾಗಿಹುದು ಅಂತ 5ನೇ ಪದದಲ್ಲಿ ಹೇಳ್ತಾ ಇದ್ದಾರೆ ಅವರು. ಕೆಲವು ವಿಚಾರಗಳನ್ನು ಹಿಂದೆ ಬಂದಿದೆ. ಯಾಕಂದರೆ ಮತಿಗೆ ಮಂಗಳವಾವುದು ಅಂದರೆ ಉತ್ತಮರ ಸಂಘ ಅಂತ ಹೇಳಿದ್ದಾರೆ. ಎಷ್ಟು ಕೆಲಸ ಆಗ್ತಾವೆ ಅದಕ್ಕೆ ಸತ್ಸಂಗತ್ವ, ನಿಸ್ಸಂಗತ್ವ, ನಿಸ್ಸಂಗತ್ವ ನಿರ್ಮೋಹತ್ವ, ನಿರ್ಮೋಹತ್ವ ನಿಶ್ಚಿಂತತ್ವ, ನಿಶ್ಚಿಂತತ್ವ ಜೀವನ ಮುಕ್ತ. ಇಷ್ಟು ಕೆಲಸಗಳು ಆಗಬೇಕಾಗ್ಯದ. ಇದೆಲ್ಲೆಲ್ಲಿ ಸತ್ಸಂಗ, ಅಂದರೆ ನಾವೆಲ್ಲ ಅದು ಇದೆಲ್ಲ ಮಾಡಿಬಿಟ್ಟು ನಾವು ಸತ್ಸಂಗ ಅಂತೀವಿ. ಅದು ನಿಜವಾದ ಸತ್ಸಂಗ ಯಾವುದಂದ್ರೆ ಸತ್ಯ ವಸ್ತು ಇರಬೇಕಲ್ಲಿ, ಸತ್ಯ ವಸ್ತುವನ್ನು ತಿಳ್ಕೊಂಡಂಥವ್ರು ಇರಬೇಕಲ್ಲಿ. ಅಂಥ ಒಂದು ಸತ್ಸಂಗದಿಂದ ಏನಾಗ್ತದೆ ನಮ್ಗೆ ನೋಡ್ರಿ, ನಿಸ್ಸಂಗ ಬರ್ತದೆ. ನಿಸ್ಸಂಗ ಎಂಥದಂದ್ರೆ ಈ ಶರೀರದ ಮೇಲೆ ಮೋಹ ಅನ್ನುವಂಥದ್ದು ಹೋಗಬೇಕು. ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇವೆಲ್ಲ ನನಗೂ ಅಲ್ಲ, ಇವೆ ನನ್ನಿಂದ ತಿಳಿಸಿ ಕೊಡ್ತಾವಂದ್ರೆ ಇವು ನಾನಾಗಕ್ಕೆ ಸಾಧ್ಯ ಇಲ್ಲ, ಇವು ಹೇಳ್ದಂಗೆ ಕುಣಿಯೋಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಹೇಳ್ತದಂದಾಗ ಹೆಂಗೆ ಬೇಕಂಗೆ ಕುಣಿಯೋದನ. ಯಾಕಂದ್ರೆ ಅದಕ್ಕೆ ಮಹಾತ್ಮರು ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿದ್ರು ನೋಡ್ರಿ. ಹಾವಿನ ವಿಷ ಐತೆ ಎಲ್ಲೈತೆ, ಹಾವನ್ನು ಸಾಯಿ ಬಿಡೋದನ, ಸಾಯಿ ಬಿಡಲಿಲ್ಲ ಅವನ್ನು, ಹಾವಿನ ಹಲ್ಲುಗಳನ್ನು ಕಿತ್ತಿದ್ರು. ಅವನು ನಮ್ಮ ಜೊತೆ ಆರಾಮಾಗಿ ಆದಪ್ಪ, ನಮಗೇನು ಕಡಿಯೋದಿಲ್ಲ ಬಿಡೋದಿಲ್ಲ. ಅದ್ರಾಗ ನಾವು ಆನಂದವಾಗಿ ಇರಬೇಕಾಗ್ಯದ. ಏನು ಸತ್ತ ಮೇಲೆ ಆನಂದ ಆಗ್ತೀವಿ ನಾವು? ಹಿಡಿತಾರೆ ಅವರು. ಎಲ್ಲಿ ಮನಸ್ಸನ್ನು ಹಿಡಿದ್ರು ಅವರು. ಹೆಂಗೆ ಆವಿಗೆ ಹಲ್ಲನ್ನು ಕಿತ್ತಿ ಹೆಂಗೆ ಇಟ್ಕೊಂಡ್ರು, ಅದ್ರಂಗೆ ಈ ಒಂದು ಮನಸ್ಸನ್ನು ತಮ್ಮ ಹತೋಟಿ ಒಳಗೆ ಇಟ್ಕೊಂಡ್ರು. ಅದು ಮನಸ್ಸು ಹೇಳಿದಂಗೆ. ಅದಕ್ಕೆ ಮನದ ಮಾತು ಕೇಳುವೇನೋ ಮಂಗನಾಗಿ ಹೋದೆ ನಾನು, ವ್ಯರ್ಥವಾಗಿ ದಿನ ಕಳೆದೇನೋ ಗುರುವೆ ನಾನು, ನಿನ್ನ ಸ್ಮರಣೆಯ ಮಾಡದಾದೇನೋ. ಹೆಂಗೆ ಹೇಳ್ತಾರೆ ನೋಡ್ರಿ ಅವರು. ಮನದ ಮಾತು ಕೇಳುವೇನೋ ಮಂಗನಾಗಿ ಹೋಗ್ಬಿಡ್ತೀನಪ್ಪ, ಅದಕ್ಕೆ ಇದನ್ನು ಬಿಡಿಸೋ ಅಂತ ಕೇಳ್ತಾರವರು. ಅದನ್ನು ಹಿಂಗೆ ತಿಳಿಸಿ ಮನಸ್ಸನ್ನು ತನ್ನ ಹತೋಟಿ ಒಳಗೆ ಇಟ್ಕೊಂಡ್ರು ಅವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಅಂಥ ಸತ್ಸಂಗದಲ್ಲಿ ಇಲ್ಲಿ
ಇಂಥ ಸಂಘಗಳನ್ನು ಬಿಡಿಸ್ತಾರೆ. ಎಂಥ ಸಂಘ, ಹೆಂಡತಿ ಮಕ್ಕಳು ಸಂಸಾರ ಅದು ದೂರ ಉಳಿತು. ನಮ್ಮದು ಒಳಗೆ ದೊಡ್ಡ ಸಂಘ ಅದು ನೋಡ್ರಿ, ಇದು ಭಾಳ ಹತ್ರ ಸಂಘ. ಇದು ಯಾವುದು? ಶರೀರ ನಾನು ಅನ್ನುವಂಥ ಸಂಘ, ಮನಸ್ಸು ನಾನು ಅನ್ನುವಂಥ ಸಂಘ, ಬುದ್ಧಿ ನಾನು ಅನ್ನುವಂಥ ಸಂಘ, ಚಿತ್ತು ನಾನು ಅನ್ನುವಂಥ ಸಂಘ. ಇವೆಲ್ಲ ಇದಕ್ಕೆ ಸಂಬಂಧಪಟ್ಟದ್ದಂತೆ ಎಲ್ಲದೂ ನಂದು ಅನ್ನುವಂಥ ಈ ಸಂಘದಿಂದ ಮೊದಲು ಬಿಡುಗಡೆ ಆಗಬೇಕಾಗ್ಯದ ನಾವು. ಅದಕ್ಕೆ ಮತ್ತು ನಿರ್ಮೋಹತ್ವ ಬರಬೇಕಾದ್ರೂ ಕೂಡ ಸದ್ಗುರುವಿನ ಹತ್ರನೇ ಬರಬೇಕು. ಅದಕ್ಕೆ ಮಹಾತ್ಮರು ನೋಡ್ರಿ ಒಂದೊಂದು ಸಲಕ್ಕೆ ಗೆದ್ದು ಬಿಟ್ರೆ ನಾವು ವಿಚಾರ ಮಾಡ್ಬೇಕು. ಇಷ್ಟು ಕೇಳಿದ್ರೆ ನಮ್ಮ ತಲೆಗೆ ಹತ್ತವಲ್ದು ನೋಡ್ರಿ. ಸಿದ್ಧಾರೂಢರು ಪಾಠಕ್ಕೆ ಹೋದಾಗ ಕೆಲವು ವಿಚಾರಗಳು ಬಂದವು. ಹೌದು, ಆಕಾಶ ವಾಯು ಅಗ್ನಿ ಜಲ ನೋಡ್ರಿ, ಇವೆಲ್ಲ ಈ ಕೆಲವು ಸಲ ಈ ಜಗತ್ತೇ ಪ್ರಳಯ ಆಗ್ತಂದಾಗ ಆಕಾಶ ಎಲ್ಲಿ ಪ್ರಳಯ ಆಗ್ತದೆ ಅಂತ ಕೇಳಿದ್ರು ಅವರು. ಎಲ್ಲಿ ಹೋಗ್ತದದು ಅಂದಾಗ ಇದಕ್ಕೆ ಸದ್ಗುರುವಿನ ಹುಡುಕ್ಬೇಕಪ್ಪ ಅಂದ್ರೆ ಸರ್ ಅವ ಮನೆಗೆ ಬಂದಿಲ್ಲ ಅಂತ ಸದ್ಗುರುಗಳನ್ನು ನಾವು ಹುಡುಕ್ಬೇಕಂತ ಹೋದ್ರು. ದಾರಿಯಲ್ಲಿ ಅವರು ದೋಸ್ತರು ಸೋಮ ಭೀಮ ಅಂತೇಳಿ ಅದ್ರ ಗಿಡ ಬಂದರು. ಎಲ್ಲಿಗೆ ಹೋಗ್ತೇನೆ ಒಂದಲ್ಲ ಒಂದು ಸಲ ಈ ಜಗತ್ತೇ ನಾಶ ಆಗ್ತದಂತಂದಾಗ ಇದನ್ನು ತೊಗೊಂಡು ನಾನೇನು ಮಾಡಲಿ, ಇದ್ರಾಗ ಇದ್ದಾರ ನಾನೇನು ಮಾಡಲಿ, ಇರುವಂಥದ್ದನ್ನು ತಿಳ್ಕೊಳಕ್ಕೆ ಹೋಗ್ತೀನಿ ಅಂದ್ರೆ ಅವರು. ನಾವಿಷ್ಟು ತಲೆಗೆ ಬಡಿದ್ರೆ ನಮಗೆ ತಲೆಯಾಗ ಹತ್ತಲ್ದು ನೋಡ್ರಿ. ರಮಣ ಮಹರ್ಷಿಗಳಿಗೆ ಹೆಂಗಾಯ್ತು? ಮಲಗಿದ್ರು ಕನಸಿನಲ್ಲಿ ಆತನೇ ಸತ್ತಿದ್ದ. ರಮಣ ಮಹರ್ಷಿ ನಿದ್ದೆ ಮಾಡ್ತಾಯಿದ್ರು. ಅವ್ರ ತಂದೆ ತೀರ್ಕೊಂಡು ಸ್ವಲ್ಪ ದಿವಸ ಆಗಿತ್ತು, ಲೈನಾಗಿ ಮಲಗಿದ್ರು. ಇವರು ಅವರ ಗುಂಪಿನಲ್ಲಿ ಯಾಕಂದರೆ ಮಂದಿ ಮಕ್ಕಳೆಲ್ಲ ಬಂದಿದ್ದರು. ಎಲ್ಲರೂ ಲೈನ್ ಮಲಗಿದ್ರು. ಈ ಹುಡುಗನೂ ಮಲಗಿದ್ದ, ಚಿಕ್ಕ ವಯಸ್ಸು, ಕನಸಿನಲ್ಲಿ ತಾನೇ ಸತ್ತಿದ್ದ. ಎಲ್ಲರೂ ಅಳ್ತಾ ಇದ್ದಾರ, ಹೊಡ್ಕೊತಾ ಇದ್ದಾರ, ಮಗನೇ ಅಂತ ಇದ್ದಾರ. ಎಲ್ಲ ನೋಡ್ತಾ ಇದ್ದಾನೆ, ಕನಸಿನಲ್ಲಿ ತಾನೇ ನೋಡ್ತಾ ಇದ್ದಾನೆ, ತಾಸದ್ದು ತಾನೇ ನೋಡ್ತಾ ಇದ್ದಾನೆ. ಎಲ್ಲರೂ ಅಳೋದನ್ನು ನೋಡ್ತಾ ಇದ್ದಾನ. ಬೆಳಗ್ಗೆ ಎದ್ದು ಕೂತ್ಕೊಂಡು ರಾತ್ರಿ ಹಂಗೆ ಒಂದು ತಾಸು ಒಂದು ಅರ್ಧ ಗಂಟೆದಾಗ ಎದ್ದು ಕೂತ್ಕೊಂಡು ಆ ವಿಚಾರ ಮಾಡಿದ. ಹೌದು ನೋಡ್ರಿ, ಎಂಥ ಒಂದು ಭಾವಕ್ಕೆ ಜಾಗ್ರ ಆಗಿಬಿಟ್ರು ಮಹಾತ್ಮರು. ಅವ್ರಂತರು ಅರೇ ನಾ ಮಲಗಿನಿ, ನನಗೆ ಕನಸು ಬಿತ್ತು, ನಾ ಸತ್ತದ್ದನ್ನು ನಾನೇ ನೋಡಿದೆ, ಅದ್ರ ಸತ್ತದ್ಯಾವುದು ನೋಡಿದ್ಯಾವುದು ಅದನ್ನು ನಾ ತಿಳ್ಕೊಳ್ಳೇಬೇಕು ಅಂತೇಳ್ಬಿಟ್ಟು ಹೋಗ್ಬಿಟ್ರು ನೋಡ್ರಿ. ಅರುಣಾಚಲಕ್ಕೆ ಹೋಗ್ಬಿಟ್ರು ಅವರು ರಮಣ ಮಹರ್ಷಿ. ಹಾಗಾಗಿ ಸಿದ್ಧಾರೂಢರು ಜಗತ್ತು ಮಿಥ್ಯೆ ಐತಿ, ಇದು ಪ್ರಪಂಚ ಸತ್ಯ ಐತೇನೆ, ಇದು ಮಿಥ್ಯೆ ಐತಿ, ಇದ್ರಾಗ ಏನು ಮಾಡಿದ್ರೆ ಏನು ಉರುಳು ಐತೇನೆ, ಇದನ್ನು ತೊಗೊಂಡು ನಾನೇನು ಮಾಡಲಿ ಅಂದರು ಅವರು. ಹೌದಾ? ನಾವು ಊಟಕ್ಕತ್ತಾರ ಸಾಯ ಬಿಟ್ಕೊಂಡು ಎಲ್ಲ ಬಿಟ್ಟು ಟಾಟಾ ಬಾಯ್ ಅಂತ ಹೇಳಾರ್ದನ್ನು ಹೋಗಕತ್ತಾರ ಅಂದರೂ ಕೂಡ ನಾವು ಇನ್ನೂ ಇಲ್ಲೇ 100 ವರ್ಷ ಬದುಕ್ತೀವಿ. ಎಷ್ಟು ಅಜ್ಞಾನ! ಅದಕ್ಕೆ ಯಾಕೆ ಈ ಮಾತು ಪದೇ ಪದೇ ಹೇಳ್ತಾರೆ ಮಹಾತ್ಮರು ಅಂದ್ರೆ, ಈ ಮಾತು ಯಾಕೆ ಎಚ್ಚರಿಕೆ ಕೊಡ್ತಾರಂತಂದ್ರೆ, ನೀ ಇಲ್ಲಿ ಇರುವಂಥವನ್ನಲ್ಲ, ನಿನ್ನ ಆಯುಷ್ಯ ಇರೋದ್ರೊಳಗೆ ಏನಿರುವಂಥ ವಸ್ತು ಅದನ್ನು ಪಡ್ಕೊಂಡು ಬಿಡು, ನೀನೇ ಭಾಳ ದೊಡ್ಡ ಶ್ರೀಮಂತ ಆಗ್ತಿದೆ. ಯಾಕೆ ಇದನ್ನು ಹೇಳ್ತಾರಂತಂದ್ರೆ, ಮತ್ತು ನೀನು ಹಂಗೆ ಹೋಗ್ಬೇಡಿ. ಇದು ಯಾಕಂದರೆ ಇದು ಏನು ನೀನು ಪದೇ ಪದೇ ಬರೋದಕ್ಕೆ ಏನಂತ ತಿಳ್ಕೊಂಡಿದ್ದಿ, ಈ ಮನೆ ಏನಂತ ತಿಳ್ಕೊಂಡಿದ್ದಿ, ಈ ಜಗತ್ತು ಏನಂತ ತಿಳ್ಕೊಂಡಿದ್ದಿ, ಈ ಶರೀರ ಏನಂತ ತಿಳ್ಕೊಂಡಿದ್ದಿ, ನೀನು ಪದೇ ಪದೇ ಬರ್ತೀಯ ನೀ ಶರೀರ ತೊಗೊಂಡು. ನೀನು ಇದು ಒಂದು ಸಲ ಸಿಕ್ಕದ, ಮುತ್ತು ಸಿಕ್ಕಂಗೆ ಸಿಕ್ಕದ. ಮತ್ತು ಅನ್ಯಾಯವಾಗಿ ಇದು ಕಳ್ಕೊಂಡ್ರೆ ಮತ್ತು ಇದೇ ಬರ್ತಂತ ಗ್ಯಾರಂಟಿ ಇಟ್ಕೊಂಡಿಯೇನೋ ನೀನು. ಅದಕ್ಕೆ ಈ ಹುಟ್ಟು ಇದು ಸಾವು ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಖಚಿತ. ಇದು ಸಾವು ಅನ್ನೋದು ಖಚಿತ, ಅದು ಹೋಗಲೇಬೇಕು. ಹೋಗೋದ್ರ ಮಧ್ಯೆ ನೀ ಏನು ಮಾಡ್ಕೊಳ್ತಿ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಇದು ಎಚ್ಚರಿಕೆ ಕೊಡ್ತಾರೆ ಪದೇ ಪದೇ, ನಿಮ್ಮ ಮೈ ಮರಿಬೇಡ, 100 ವರ್ಷ ಮ್ಯಾಲೆ ಬದುಕ್ತೀನಿ ಅಂತ. ಅದು ಏನಿಲ್ಲ, ಸುಳಿ ಗಾಳಿ ಇದ್ದಂಗೆ, ಸುಳಿ ಮಿಂಚಿದ್ದಂಗಪ್ಪ ನಿನ್ನ ಆಯುಷ್ಯ ಅಂತವರು ನಮಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾರೆ. ಹಾಗಾಗಿ ಇಂಥ ನಿರ್ಮೋಹತ್ವ ಎಲ್ಲಿ ಬರ್ತಂದ್ರೆ ಸಜ್ಜನರ ಸಹವಾಸದಲ್ಲಿ. ಮತ್ತು ನಿರ್ಮೋಹತ್ವ ಬಂದ ಮೇಲೆ ಏನು ಉಳಿತದ್ರಿ ಮನುಷ್ಯನಿಗೆ? ನಿಶ್ಚಿಂತೆ ಆಗಿಬಿಡ್ತಾನೆ. ಯಾವುದ್ರ ಮೇಲೆ ಏನು, ಎಲ್ಲಾದರೂ ಒಂದಲ್ದು ಒಂದು ಸಲ ಇದು ಹೋಗೋದು, ಇದನ್ನು ತೊಗೊಂಡು ಏನು ಮಾಡೋದು ಹೇಳ್ರಿ? ಯಾವುದು ಎಲ್ಲವನ್ನು ಬಿಟ್ಟು ಹೋಗೋದೇ ಐತೆ ನಮ್ಮ ಕಣ್ಮುಂದೆ. ಪ್ರಾಕ್ಟಿಕಲಾಗಿ ಎಲ್ಲ ಬಿಟ್ಟು ಹೋಗ್ಯಾರ, ಬಿಟ್ಟು ಹೋಗ್ತಾ ಇದ್ದಾರೆ. ಏನು ತೊಗೊಂಡು ಹೋಗಂಗಿಲ್ಲ. ತೊಗೊಂಡು ಹೋಗುವಂಥದ್ದು ಏನು ನಾವು ವಿಚಾರ ಮಾಡಬೇಕು. ಇರುವಂಥದ್ದು ಯಾವ ವಸ್ತು ಐತೆ, ನಾವು ಏನನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯ ತಿಳ್ಕೊಂಡು ಸದ್ಗುರು ಮುಖಾಂತರ ತಿಳ್ಕೊಂಡಾಗ ಇಂಥ ಜ್ಞಾನ ಅಳವಟ್ಟಿತು ಅಂದಾಗ ಧನ್ಯರಾಗಬೇಕಾಗ್ಯದಿಲ್ಲಿ. ಇದು ಮನಸ್ಸು ಅನ್ನುವಂಥದ್ದು ಹೆಂಗದ ಮಂಗಾಗಿಬಿಟ್ಟದ. ಈಗ ಮಹಾದೇವ ಆಗ್ಬೇಕಾಗ್ಯದ. ಅದೇ ಮನಸ್ಸು ಮಹಾದೇವ ಆಗ್ಬೇಕಾಗ್ಯದ. ಮಂಗ ಯಾವುದು ಜಿಗಿತದ ನೋಡ್ರಿ, ಆ ಕಡೆ ಈ ಕಡೆ ಜಿಗಿತದಲ್ಲ, ಅದ್ರಂಗೆ ಆ ವಿಷಯ ಈ ವಿಷಯ ಅದರ ಸುಖ ಐತಿ. ಹುಟ್ಟಿನ 100 ವರ್ಷ ಬದುಕಿದ್ರು ಇದೇ ಮನಸ್ಸು ಇರ್ತಾರೆ. ತೊಗೊಂಡು ಏನು ಮಾಡ್ತೀರಿ? ಆ ಶರೀರವನ್ನು ತೊಗೊಂಡು ಏನು ಮಾಡ್ತೀರಿ? ಸುಮ್ಮ ಭೂಮಿಗೆ ಬಾರ ಅಂತಾರೆ ಮಹಾತ್ಮರು. ನಾವೇನು ಕಮ್ಮ ಸಂಸಾರ ಮಾಡಿ ಬಿಡ್ರಿ, ಭಾಳ ಚಂದ ಮಾಡ್ಯವ್ರಿ,
ಯಾವ 100 ವರ್ಷ 70-80 ವರ್ಷ ತೋಟದಾಗ ತೂಗ್ತೀವಿ ಅಷ್ಟು ಬದುಕ್ಯಾರ ಅಂತ ಹೇಳ್ಬಿಟ್ಟು. ಹೌದಲ್ಲ, 70-80 ವರ್ಷ ಆದಮೇಲೆ ಏನು ರೀ ಇಷ್ಟು ವಯಸ್ಸು ತೋಟದಾಗ ತೂಗ್ಬೇಕ್ರಿ, 100 ವರ್ಷ ಬದುಕ್ಯಾರ. ಎದಕ್ಕೆ ಬಂತು? ಜ್ಞಾನ ಇರಲಿಲ್ಲ ಅಂದ್ರೆ. ಏನಿರ್ದೊಡೆ ನಮ್ಮ ನಿಜ ಬೋಧೆ ಒಂದಿಲ್ಲದಿರೆ ಕಾನನದ ಬೆಳೆದು ಹಿಂಗೆ ಎಷ್ಟು ಬದುಕಿದ್ರೇನೋ ಇದನ್ನು ಜ್ಞಾನ ಪಡ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ ಜೀವನ ಕಳೆದು ಬಿಟ್ಟೆಲ್ಲ. ತೊಗೊಂಡು ಏನು ಮಾಡ್ತೀವಿ? ಎಷ್ಟು ವರ್ಷ ಇದ್ರಿ ಅದಕ್ಕೆ ಬಂತು ನಿನ್ನ ಜೀವನ. ಅದಕ್ಕೆ ಮಹಾತ್ಮರು ನಿರ್ಮೋಹತ್ವ ಬಂತು ಅಂದ್ರೆ ನಿಶ್ಚಿಂತತ್ವ ಬಂತು. ನಿಜ ಪರಮಾತ್ಮನ ಸ್ಮರಣೆ, ಒಂದು ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಆಯಿತು ಅಂತಂದಾಗ ನಿರ್ಮೋಹತ್ವ ಬಂತಂದರೆ ನಿಶ್ಚಿಂತೆಯಾಗಿರ್ತೀಯಪ್ಪ. ಆ ನಿಶ್ಚಿಂತೆ ಅನ್ನುವಂಥದ್ದು ಏನಿರ್ತದೆ ಅದೇ ನಿನ್ನ ಜೀವನ ಮುಕ್ತ. ಯಾರೇ ಏನಾರ ಐತೇನು ಇಲ್ಲಿ ದೊಡ್ಡ ವಸ್ತು ಭಾಳಷ್ಟು ಕಠಿಣತ್ವದಿಂದ ಏನು ರೀ ದೊಡ್ಡ ಭಾರ ಹೊತ್ಕೊಂಡು ಕುಂದ್ರದೈತೆ, ಏನು ಹಿಡ್ಕೊಂಡಿದ್ದು ಅವ್ನು ಬಿಟ್ಕೊಂಡು ಹೋಗ್ಬೇಕು ಅಟ್ಟೇನೇ. ಇಲ್ಲಿ ಭಾಳ ಜನ ಹೇಳ್ತಾರೆ ಅದು ಹೆಂಗೆ ಬಿಡೋಕ್ಕಾಗ್ತದ್ರಿ, ಇದು ಹೆಂಗೆ ಬಿಡೋಕ್ಕಾಗ್ತದೆ. ಮತ್ತು ಈಗ ಸದ್ದು ಸಾಯ್ತಿದ್ದೆಪ್ಪ ಇಂಥದ್ದು ಬಿಡು ಅಂತಂದಾಗ ನಾವು ಬಿಟ್ಕೋತೀವಿಲ್ಲ. ಡಾಕ್ಟ್ರ್ ಹೇಳ್ತಾರೆ ಇಲ್ಲಪ್ಪ ಇದು ತಿನ್ನಬೇಡ್ರಿ, ತಿಂದ್ರೆ ನೀವು ಸತ್ತು ಹೋಗಿಬಿಡ್ತೀರಿ ನೋಡ್ರಿ ಅಂದಾಗ ಮತ್ತು 1-2 ವರ್ಷ ಬಿಟ್ಟು ಹೋಗಿ ಅವ್ರಿಗೆ ಭೇಟಿ ಆಗ್ಬೇಕು. ಇಲ್ಲರಿ ಡಾಕ್ಟ್ರ್ ಅವಾಗ ನೀವು ಸಾಯ್ತಿ ಅಂತ ಅಂದುಬಿಟ್ರು, ಅದ್ರ ಭಯದಿಂದ ಬಿಟ್ಟೀನಿ ರೀ, ಆ ಕಡೆ ತಿರ್ಗಾ ನೋಡಿಲ್ರಿ ನಾವು ಅಂತೀವಿ. ಯಾಕೆ? ಸಾವಿನ ಭಯ ಐತಿಲ್ಲ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ನೋಡಿ, ಇದರಿಂದ ನಿನಗೆ ಭಾಳ ದುಃಖ ಐತೆ, ಇದರಿಂದ ಕಷ್ಟ ಐತೆ, ಇವನು ಬಿಟ್ಕೊ ಅಂದಾಗ ಸದ್ಗುರುನಾಥನ ವಾಕ್ಯ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಯಾರು ತೊಗೊಳ್ತಾರೆ ಗೆದ್ದು ಬಿಡ್ತಾರೆ ಅವ್ರಿ. ಏನೈತಿ ಇಲ್ಲಿ ಏನಾರು ಐತೆ. ಹಾಗಾಗಿ ಇಲ್ಲಿ ಕೂಡ ಯಾವ ರೀತಿ ಉತ್ತಮರ ಸಂಘದಿಂದ ನಮ್ಮಲ್ಲಿರುವಂಥ ಮನಸ್ಸಿನ ಒಂದು ಕಲ್ಮಶಗಳು ಅವೆಲ್ಲ ನಿವೃತ್ತಿ ಆಗ್ತದೆ. ನಿವೃತ್ತಿಯಾಗಿ ಇಂಥ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕಷ್ಟಗಳು ಅಂತ ಇರೋಂಗಿಲ್ಲ. ಮತ್ತು ಇನ್ನೂ ಒಂದು ವಿಚಾರ ಹೇಳ್ತಾರೆ ಇಲ್ಲೇನು ಹೇಳ್ತಾರೆ, ಸಜ್ಜನರ ನೀವು ಹೇಳ್ತೀರಿ ಕೆಲವರು ಸಜ್ಜನರ ಸಂಘವನ್ನು ಮಾಡ್ತಾರೆ. ಹೌದಲ್ಲ, ಅವರು ಭಾಳಷ್ಟು ಸದ್ಗುಣಗಳೇ ಆಗಿರ್ತಾರೆ ಪಾಪ, ಸದ್ಗುಣಗಳಿಂದ ಕೂಡಿರ್ತಾರೆ. ಅವರು ಸತ್ಕರ್ಮಗಳನ್ನು ಮಾಡ್ತಿರ್ತಾರೆ ಪಾಪ. ಅವರಿಗೆ ಮನೇಲಿ ತಿನ್ನೋಕೆ ಅನ್ನ ಇರೋಂಗಿಲ್ಲ. ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಒಂದು ಶಿಷ್ಯರು, ಪರಮ ಶಿಷ್ಯರು, ಅಷ್ಟೊಂದು ಭಕ್ತಿ ಮಾಡ್ತಿದ್ರು, ಜ್ಞಾನದಲ್ಲಿ ಇದ್ದರು, ಎಲ್ಲ ರೀತಿಯಿಂದ ಭಕ್ತಿ ಜ್ಞಾನ ಎಲ್ಲ ಇತ್ತು ಅವರಿಗೆ. ಆದರೆ ಮನೆಯಾಗ ಬಡತನ ಭಾಳ ಇತ್ತು. ಅದು ವಿಚಾರ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನರದು ಸದ್ಗುಣಗಳಿಂದ ಕೂಡಿರ್ತಾರೆ. ಮತ್ತು ಅವರು ಏನಂತಾರೆ ಸಜ್ಜನರ ಸಹವಾಸ ಆ ಸಂಘವನ್ನು ಮಾಡಿರ್ತಾರೆ. ಆದರೆ ಅವ್ರಿಗೆ ತಿನ್ನೋಕೆ ಅನ್ನ ಇರೋಂಗಿಲ್ಲ, ಬರೀ ಬಡತನ ಇರ್ತದೆ ಅವ್ರಿಗೆ. ಮತ್ತು ಅವರಿಗೆ ದೇಹದ ಮೇಲೆ ರೋಗಗಳು ಕೂಡ ಭಾಳ ಬರ್ತಿರ್ತಾವೆ. ಈಗ ಅಂತಾರೆ ನೋಡ್ರಿ, ಏನು ರೀ ಅವರು ನಮ ಅಂತಾರೆ, ಗುರುಗಳು ಅಂತಾರೆ, ಅಲ್ಲೆಲ್ಲೆಲ್ಲಿ ಭಕ್ತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವರಿಗೆ ಕಷ್ಟಗಳು ಯಾಕೆ ಬರ್ಬೇಕ್ರಿ? ಹೌದಾ? ಇಂಥವೆಲ್ಲ ಭಾಳ ಶರೀರಕ್ಕೆ ಬರ್ತಾವೆ. ಅವ್ರಿಗೆ ಯಾಕೆ ರೀ ಕಷ್ಟ ಬರಬೇಕು? ಅವ್ರು ಚೆಂದೇ ಇರಬೇಕಾಗಿತ್ತಲ್ಲ. ಮತ್ತು ಎಲ್ಲ ಹೇಳಿದ್ರೆ ವ್ಯರ್ಥನೇ ಅಲ್ಲ. ನಾವು ಕೇಳಿದ್ರೆ ವ್ಯರ್ಥ, ಹೇಳಿದ್ರೆ ವ್ಯರ್ಥ. ಯಾಕಂದ್ರೆ ಬರೋ ರೋಗ ಬರ್ತಾವ, ಅವು ಕಷ್ಟಗಳು ಬರ್ತಾವೆ, ಮತ್ತೆ ಯಾಕೆ ಮಾಡೋ? ಅದನ್ನೇ ಕೇಳಕತ್ತಾರ ಅವರು. ಮೇಲಿನ ಮೇಲೆ ಸಹ ಅಂಥ ಒಂದು ಸದ್ಗುಣಗಳಿಂದ ಕೂಡಿದಂಥವ್ರು, ಸತ್ಸಂಗವನ್ನು ಮಾಡಿದಂಥವ್ರು ಅವರಿಗೆಲ್ಲ ಬರ್ತಾವೆ. ಆದ್ರೆ ಸಜ್ಜನರ ಸಂಘ ಮಾಡೋದ್ರಿಂದ ಸುಖ ಪ್ರಾಪ್ತಿ ಆಗ್ತಿತ್ತಂದರೆ ಇವ್ರಿಗೆ ದುಃಖನೇ ಬರಬಾರ್ದಾಗಿತ್ತಲ್ಲ, ಯಾಕೆ ಬರಾಕತ್ಯಾವ ನಮ್ಮ ಪ್ರಶ್ನೆ ಅಂತ ಒಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರಿಗೆ ಬರೇ ಸುಖ ಆಗ್ಬೇಕಾಗಿತ್ತಪ್ಪ, ಈ ರೋಗಗಳು ಯಾಕೆ ಬರಬೇಕು, ಅವರಿಗೆ ಬಡತನ ಯಾಕೆ ಬರಬೇಕು, ಈ ಕಷ್ಟದಾಗ ಯಾಕೆ ಬಳಲಬೇಕು? ಯಾಕಂದ್ರೆ ಅವರು ಸತ್ಯವಂತರ ಸಂಘ ಮಾಡ್ಯಾರ, ನಮ್ಮ ಅಂತಾರೆ, ಗುರುಗಳು ಅಂತಾರೆ, ಎಲ್ಲಟ ಮಾಡ್ತಾರೆ, ಮತ್ತು ಯಾಕೆ ಬರಬೇಕು ಇವರಿಗೆ ಅಂದ್ರೆ ಮಹಾತ್ಮರು ಹೇಳ್ತಾರೆ. ಭಾಳಷ್ಟು ಜನ ಇದನ್ನು ಹೇಳ್ತಾರೆ. ಏಟು ಮಾಡ್ತಾರೆ ಅವ್ರಿಗೆ ಕಷ್ಟ ತಪ್ಪಿದ್ದೇ ಅಲ್ಲ ನೋಡ್ರಿ, ಹಂಗಿತ್ತಂದ್ರೆ ಯಾಕೆ ಮಾಡ್ಬೇಕ್ರಿ ಅಂತಾರೆ ಅಲ್ಲ. ಲೌಕಿಕದಾಗ ಭಾಳ ಜನ ಹಿಂಗೆ ಅಂತಾರೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಅವರು ಕಷ್ಟಗಳು ಮನುಷ್ಯ ಈ ಜನ್ಮದಲ್ಲಿ ಸಜ್ಜನರ ಸಂಘ ಮಾಡುತ್ತಾ ನೋಡ್ರಿ ಸದ್ಗುಣಗಳಿಂದ ಅವ್ರು ಕೂಡ್ಕೊಂಡಾರ, ಸತ್ಕರ್ಮಗಳನ್ನು ಮಾಡಾಕತ್ಯಾರ, ಅವ್ರಿಗೆ ದುಃಖ ಕೂಡ ಅನುಭವಿಸ್ತಾರೆ. ಯಾಕಪ್ಪ? ಅದಕ್ಕೆ ಕ್ರಮಶಾಸ್ತ್ರ ಅನ್ನೋದು. ಇಲ್ಲಿ ತುದಿಲಿಂದ ಒಯ್ದು ಫಸ್ಟಿಗೆ ಹಚ್ಚೋದು, ಫಸ್ಟಿಂದ ಒಯ್ದು ತುದಿಗೆ ಹಚ್ಚೋದು, ಹೀಗೆ ಕೆಲಸಗಳು ಇಲ್ಲಿ ನಮ್ಮ ನಡೆಯವು. ಯಾಕಂದ್ರೆ ಕುಂತು ಕೇಳೋಕ್ಕೆ ತಾಳ್ಮೆ ಇಲ್ಲ ನಮಗೆ. ಇಲ್ಲಿಂದ ಒಯ್ದು ಅಲ್ಲಿಗೆ ಹಚ್ಚೋದು, ಅಲ್ಲಿಂದ ಒಯ್ದು ಇಲ್ಲಿಗೆ ಹಚ್ಚೋದು. ಪ್ರತಿಯೊಬ್ಬ ಒಂದು ಮಹಾತ್ಮರು ಹೇಳಿದ್ದು ಕರ್ಮ ಉಪಾಸನೆ ಜ್ಞಾನದ ಬಗ್ಗೆನೇ ಹೇಳಿದ್ದಾರೆ. ನಾವು ಸೂಕ್ಷ್ಮವಾಗಿ ವಿಚಾರ ಯಾರ್ಯಾರು ಬುದ್ಧಿಮಟ್ಟ ಎಷ್ಟಿರ್ತೋ ಅವನ್ನು ತೊಗೊಳ್ತಾರೆ ಅಷ್ಟೇ ಹೊರತಾಗಿ
ಆದ್ರೆ ಈ ಮೂರು ಅರ್ಥ ಆಗ್ಬೇಕಾದ್ರೆ ನಮಗೆ ಕ್ರಮಗಳು ಬೇಕು, ಕ್ರಮಶಾಸ್ತ್ರ ಬೇಕಿದು. ಈ ಕ್ರಮಶಾಸ್ತ್ರ ಗೊತ್ತಾದಾಗ ಮಾತ್ರ ಕೆಲವು ವಿಷಯಗಳು ಗೊತ್ತಾಗ್ತಾವೆ, ಇಲ್ಲಾಂದ್ರೆ ಅಲ್ಲಿ ತನಕ ಸೂಕ್ಷ್ಮ ವಿಚಾರ ಗೊತ್ತಾಗಂಗಿಲ್ಲ. ಅದಕ್ಕೆ ನಾನು ಮೊದಲೇ ಹೇಳೀನಿ, ನಿಜಗುಂಡ್ರ ಶಾಸ್ತ್ರ ಅಂದ್ರೆ ಕಲ್ಲು ಸಕ್ರೆ ಇದ್ದಂಗೆ, ಅದು ಇಷ್ಟಪಟ್ಟು ಕೇಳಬೇಕು. ಬಟ್ ಭಾಳ ಸೂಕ್ಷ್ಮ ವಿಚಾರಗಳು ಇದ್ರಾಗ ಅಡಗಿದಾವೆ. ಇಂಥ ಸೂಕ್ಷ್ಮ, ಅತಿ ಸೂಕ್ಷ್ಮ ಯಾವ ನಾವು ಅದರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಂದು ಸೂಕ್ಷ್ಮ ವಿಚಾರಗಳು ಇದರಲ್ಲಿ ಅಡಗಿದಾವೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಹೌದು ಅವರು ದುಃಖ ಅನುಭವಿಸ್ತಾರ, ಅವರು ಸತ್ಸಂಗನೂ ಮಾಡಾಕತ್ಯಾರ, ಸದ್ಗುಣಗಳಿಂದನೂ ಕೂಡ್ಕೊಂಡಿದ್ದಾರೆ, ಸತ್ಕರ್ಮಗಳನ್ನು ಮಾಡಾಕತ್ಯಾರ, ಖರೇಪ್ಪ ನೀ ಹೇಳ್ದಂಗೆ. ಆದ್ರೆ ಆ ದುಃಖಗಳೇನು ಅದಾವ ಈಗಿನ ಅದಾವನು, ಅವ್ರಿಗೆ ಇಷ್ಟು ಕಷ್ಟ ಆಗಕತ್ತದಲ್ಲ ಈಗಿನ ಅದಾವೇನು ಅಂದ್ರೆ ಹಿಂದೆ ಮಾಡಿದಂತಹ ಕರ್ಮದ ಪ್ರತಿಫಲ ಅವು. ದುಃಖ ಬರಕತ್ತದಂತಾರೆ ಈಗಿಂದಲ್ಲ, ಅದು ಹಿಂದೆ ಮಾಡಿದಂಥ ಒಂದು ಪಾಪದ ಒಂದು ಕರ್ಮ ಇರ್ತಾವಲ್ಲ, ಅದು ಈಗ ಭೋಗ ಕೊಡಕತ್ಬಿಟ್ಟದ. ಅದು ಏನಾದರೂ ನಿವೃತ್ತಿ ಮಾಡ್ಕೊಳಕ್ಕೆ ಬರ್ತದೆ ಏನಂದ್ರೆ, ನಿವೃತ್ತಿ ಮಾಡ್ಕೊಳಕ್ಕೆ ಬಂದರೆ ಪಾಂಡವರಿಗೆ ಅಷ್ಟು ದುಃಖ ಬರ್ತಿರಲಿಲ್ಲ, ಪರಮಾತ್ಮ ಬಾಜುನೇ ಇದ್ದದೆ. ಹೌದಲ್ಲ, ಶ್ರೀಕೃಷ್ಣ ಪರಮಾತ್ಮ ಬಾಜು ಅವ್ರ ಜೊತೆನೇ ಇದ್ದ. ಆದರೆ ಯಾಕೆ ಕಷ್ಟ ಅನುಭವಿಸಿದ್ರು ಅಂದ್ರೆ, ಏನೇ ಅದು ಹಿಂದಿನ ಒಂದು ಪಾಪದ ಕರ್ಮ ಇರ್ತದಲ್ಲ, ಅದು ಅನುಭವಿಸಲ್ತಾನ ಅದು ನಿವೃತ್ತಿ ಆಗಂಗಿಲ್ಲ, ನೀವು ಅನುಭವಿಸ್ಲೇಬೇಕದು. ಮತ್ತು ಈಗ ಅಲ್ರಿ, ಈಗ ಹಿಂದಿನ ಪಾಪದ್ದೇ ನಮಗೀಗ ದುಃಖ ಬಂದದಂತ ನೀವು ಹೇಳಕತ್ತೀರಿ, ಕಷ್ಟ ಬಂದದಂತ ಹೇಳಕತ್ತೀರಿ, ಅವನು ಭೋಗಿಸಿ ತೀರ್ಬೇಕಂತ ಹೇಳಕತ್ತೀರಿ. ಆದ್ರೆ ಸಜ್ಜನರ ಸಂಘ ಮಾಡಿದ್ರೆ ಸುಖ ಆಗ್ತಂತ ಹೇಳ್ತಾರಲ್ಲಪ್ಪ, ಅದು ಹೆಂಗೆ? ಹೌದಾ ಅಂತ ಹಂಗೆ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇಂದಿನ ಕರ್ಮಗಳ ಸಂಸ್ಕಾರ ಏನಿರ್ತದೆ. ಅವ್ರು ಹೇಳ್ತಾರೆ, ಇಂದಿನ ಒಂದು ಪಾಪದ ಕರ್ಮಗಳ ಸಂಸ್ಕಾರ ಇತ್ತಿನ ಬುದ್ಧಿಯಲ್ಲಿರ್ತದೆ. ಅದು ಈ ಜನ್ಮದಲ್ಲಿ ಏನಾಗ್ತದ, ಈ ವಾಸನ ರೂಪವಾಗಿ ಬಂದು ಮತ್ತು ಪುನಃ ಪಾಪಕರ್ಮಗಳನ್ನು ಮಾಡಕ್ಕಸ್ತದ ಅದು ನೋಡ್ರಿ. ಯಾಕಂದ್ರೆ ಈ ರೀತಿ ಮಾಡಕ್ಕಸ್ತದೆ. ಈ ಜನ್ಮದಲ್ಲಿ ವಾಸನ ಮೂಲಕವಾದಂಥ ಪಾಪದ ಕರ್ಮ, ಏನು ಪಾಪದ ಕರ್ಮ ಅದಲ್ಲ, ಅದರ ಫಲವೇ ಏನಾಗ್ತದ, ಮುಂದಿನ ಜನ್ಮದಲ್ಲಿ ದುಃಖ ರೂಪವಾಗಿ ಕಾಡ್ತದದು. ಅದಕ್ಕೆ ಅವರು ಎಷ್ಟೇ ನೋಡ್ರಿ, ಎಷ್ಟೇ ಪಾಪದ, ಅದಕ್ಕೆ ಹೇಳ್ತಾರೆ ಅವರು, ಮಾಡೋದನ್ನು ಮಾಡಿರಿ ಒಳ್ಳೆಯದನ್ನೇ ಮಾಡಿರಿ ಅನ್ನೋದು. ಯಾಕೆ ಅಂತಂದ್ರೆ, ನಾವು ಏನು ಮಾಡಿರ್ತೀವಿ ಅದು ವಾಸನ ರೂಪ ನಮ್ಮ ಸಂಸ್ಕಾರದಲ್ಲಿ ಇರ್ತದೆ. ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಸಂಸ್ಕಾರ ಅತಿ ಬಲಿಷ್ಠ ಆಗಿರೋದ್ರಿಂದ ಪಾಪಕರ್ಮಗಳನ್ನು ಮಾಡಿಸ್ತದೆ. ಯಾಕಂದರೆ ಆ ವಾಸನೆ ಇರ್ತದೆ ಎಲ್ಲಿ, ಮನಸ್ಸಿನಲ್ಲಿ, ಸಂಸ್ಕಾರದಲ್ಲಿ ಇರ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನೇ ಮಾಡಿದರೂ ಕೂಡ ಆ ಒಂದು ಕಷ್ಟ ದುಃಖ ಇವೆಲ್ಲ ಪಾಪದ ರೂಪ ಆಗಿರ್ತಾವೆ, ಆ ವಾಸನೆಯಲ್ಲಿ ಇರ್ತದೆ, ಮನಸ್ಸಿನಲ್ಲಿ ಇರ್ತದೆ. ಅದಕ್ಕೆ ನಾವು ಹೇಳ್ತೀವಿ, ಏನು ಪ್ರಾರಬ್ಧ ಕರ್ಮ ತಂದೀವಿ ಇಲ್ಲಿ ಭೋಗಿಸ್ತೀವಿ, ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ಹೋಗ್ಬೇಕಾದ್ರೆ ಮುಕ್ತನ ಆಗಲಿಲ್ಲ. ಯಾಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವು ದೂಚಿತೇವೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನೀನು ಏನೇನು ಸಂಸ್ಕಾರ ಇರ್ತದೆ, ನಿನ್ನ ಬುದ್ಧಿ ನಿನ್ನ ಆ ಸಂಸ್ಕಾರದಲ್ಲಿ ಉಳ್ಕೋತದ ನೀ ಮಾಡಿದ್ದು. ಅದಕ್ಕೆ ನೀನು ಏನೇ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಸಂಸ್ಕಾರ ಉಳಿತಂದ್ರೆ ಮುಂದಿನ ಜನ್ಮ ಚಲೋ ಆಗ್ತದೆ ನಿನಗೆ. ಪಾಪದ್ದು ಮಾಡಿದೆ ಅಂದರೆ ಪಾಪದ್ದೇ ಆಗ್ತದೆ ನಿನಗೆ. ಅದಕ್ಕೆ ಒಳ್ಳೆಯದನ್ನೇ ಮಾಡಿರಿ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಪಾಪದ ಕೆಲಸ ಕರ್ಮಗಳನ್ನು ಅದು ಹಿಂದಿನ ಸಂಸ್ಕಾರದಲ್ಲಿ ಇತ್ತು, ಪಾಪದ ವಾಸನೆ ಇತ್ತಂದ್ರೆ ಪಾಪದ ಕೆಲಸಗಳನ್ನು ಮಾಡೋಕೆ ಹಚ್ಚುತ್ತದೆ. ಅದಕ್ಕೆ ಒಬ್ಬನೊಬ್ಬ ಪುರುಷ ಏನು ಮಾಡಿದ, ಆಚೆ ದಂಡಿಗೆ ಹೋಗ್ಬೇಕಂತ ನದಿಯಲ್ಲಿ ಬಿದ್ದಾನೆ. ಮತ್ತು ಯಾಕಂತಂದ್ರೆ ಆ ನದಿಯಲ್ಲಿ ಬಿದ್ದಾನ, ಅದು ಆಚೆ ದಂಡಿಗೆ ಹೋಗ್ಬೇಕಂತ ಬಿದ್ದಾನ. ಈ ಸುತ್ತ ಆ ದಂಡೆಗೆ ಬರಬೇಕಂತ ಎಷ್ಟೇ ಪ್ರಯತ್ನ ಮಾಡ್ತಾನೆ, ಆದ್ರೆ ನೀರಿನ ಸೆಳು ಜಾಸ್ತಿ ಆಗ್ಯದಲ್ಲಿ. ಅದು ಆತನ ದಂಡೆಗೆ ಅದು ಹೋಗ್ಬಿಡ್ದಂಗೆ ಮಾಡಕತ್ತದ. ಅದು ಈ ಹೋಗ್ಬೇಕಂತನ ಅದು ನೀರಿನ ಸೆಳೆತ ಎಳ್ಕೊಂಡು ಹೆಂಗೆ ಹೋಗ್ತದೋ ಬೇರೆ ಕಡೆ, ಅದೇ ರೀತಿ ಪಾಪದ ಕರ್ಮಗಳನ್ನು ಮಾಡಬಾರ್ದಂತ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಈ ಸಂಸ್ಕಾರ ಅನ್ನುವಂಥದ್ದು ಬಲಿಷ್ಠ ಆಗಿರೋದ್ರಿಂದ ಅದು ಪಾಪವನ್ನು ಮಾಡಿಸ್ತದೆ, ಇಲ್ಲಂತಿಲ್ಲ. ಅದಕ್ಕೆ ಈ ರೀತಿ ಈ ಪಾಪದಿಂದ ಏನಾಗ್ತದಪ್ಪ ಅಂತಂದ್ರೆ ನರಕ ದುಃಖ ಅನುಭವಿಸ್ಬೇಕಾಗ್ತದೆ. ಈ ಪಾಪದಿಂದ ಏನಾಗ್ತದೆ, ನರಕ ದುಃಖ ಅನುಭವಿಸ್ಬೇಕಾಗ್ತದೆ. ಆದ್ರೆ ಇದನ್ನು ತಿಳ್ಕೊಂಡು, ಅದಕ್ಕೆ ಇದು ಮನುಷ್ಯನಿಗೆ ಹೇಳ್ಯಾರ. ಇದು ಎಲ್ಲ ವೇದ ಉಪನಿಷತ್ತುಗಳು ಯಾರಿಗೆ ಹೇಳ್ಯಾರ ಅಂದ್ರೆ ಮನುಷ್ಯನಿಗೆ ಹೇಳ್ಯಾರ.
ಯಾಕಂದ್ರೆ ನಿನ್ನ ಬಳಿ ಅಶುಭ ವಾಸನೆಗಳು ಹಿಂದಿನ ಪಾಪದ ಕರ್ಮದ ರೂಪದಿಂದ ಬಂದು ನಿನಗೆ ಕೆಟ್ಟ ಕೆಲಸಗಳನ್ನು ಮಾಡ್ಸಕತ್ತಿರ್ತಾವಲ್ಲ, ನಿನಗೆ ವಿಚಾರ ಮಾಡಿ, ನಿನಗೆ ವಿಚಾರ ಆದರೆ ನಿನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿದೆ. ನಿನಗೆ ಪ್ರಾಣಿ ಪಕ್ಷಿಗಳಿಗೆ ಗೊತ್ತದೇನು? ಎಲ್ಲ ಭೋಗದ ಶರೀರಗಳು. ನಿನಗೆಲ್ಲ ಅಧಿಕಾರ ಅದ, ನಿನಗೆ ವಿಚಾರ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮನುಷ್ಯ ಪ್ರಯತ್ನ ಪಡಬೇಕಿಲ್ಲಿ. ಅದಕ್ಕೆ ಸಂಸಾರ ಪ್ರಾರಬ್ಧ ಆದಿನ ನೀ ಏಟು ಬ್ಯಾಡ ಅಂದ್ರೂ ಕೂಡ ಕಷ್ಟ ಕೊಡ್ತದದು, ಬಂದೇ ಬರ್ತದೆ. ಆದ್ರೆ ಪರಮಾರ್ಥ ನಾವು ಕುಂತಲ್ಲೇ ಬರಲಿ ಅಂದ್ರೆ ಬರಂಗಿಲ್ಲಿದು, ಕುಂತಲ್ಲೇ ಗುರು ಹೇಳಲಿ ಅಂದ್ರೆ ಹೇಳಂಗಿಲ್ಲಿದು. ಅರ್ಥ ಮಾಡ್ಕೋಬೇಕಲ್ಲ. ಯಾಕಂದ್ರೆ ನೀನಾಗಿ ಗುರುವಿನ ಹತ್ರ ಹೋಗಿ ಶರಣಾಗತನಾಗಿ, ಅಪ್ಪ ಭಾಳ ಕಷ್ಟ ಐತಪ್ಪ, ಈ ಜನನ ಮರಣ ಅನ್ನುವಂಥ ದುಃಖ ಭಾಳ ಐತೆ, ಈ ಮಾನವ ಶರೀರ ತೊಟ್ಕೊಂಡು ಬಂದೀನಿ, ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿ ಯಾವಾಗ ಗುರುವಿನ ಪಾದಕ್ಕೆ ಶರಣಾಗತನಾದಾಗ ಆವಾಗ ಗುರು ಹೇಳ್ಬೇಕನ್ನೋದು ಐತಿದು. ಬರ್ರಿ 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 ನಾ ಹೇಳ್ತೀನಿ, ನೀವು ಕೇಳ್ರಿ ಅಂತ ಗುರು ಹೇಳೋದೂ ಅಲ್ಲ. ಇವಾಗ ಸುಮ್ಮ ಕುಂತ ನಾನು ಕುಂತಲ್ಲೇ ಇದು ಓಟು ಸಿಗಲಿ ಅನ್ನೋದೂ ಅಲ್ಲ. ಅದಕ್ಕೆ ನೀವು ಬಡದಾಡಿ, ಎಲ್ಲಿ ಬಡದಾಡು ಅಂತಂದ್ರೆ ಪಾರಮಾರ್ಥದಲ್ಲಿ ನಾನು ಮುಕ್ತನಾಗಬೇಕು, ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಬೇಕು, ಬಂದ ಕೆಲಸವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಬಡದಾಡು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಆ ರೀತಿ ಇದ್ದಾಗ ಮನುಷ್ಯನಿಗೆ ಅವಕಾಶ ಐತಿ. ಏನಂದ್ರೆ ಸಜ್ಜನರ ಸಂಘ ಮಾಡೋದ್ರಿಂದ. ಮತ್ತು ಹೆಂಗ್ರಿ ಈಗ ಇದೆಲ್ಲ ಕೇಳಕತ್ತಿದ್ದಾನೆ ಏನು ಅನ್ನಿಸ್ತದ? ಹೌದ್ರಿ, ನಮ್ಮ ಸಂಸ್ಕಾರದಲ್ಲಿ ಪಾಪದ ವಾಸನೆ ಐತೆ ಅಂದಾಗ ಕೆಟ್ಟ ಕೆಲಸ ಮಾಡೇ ಮಾಡಿಸ್ತದ್ರಿ, ಮತ್ತು ಮಾಡ್ಕೊಂತ ಹೋದ್ರೆ ಐತೆ ಬಿಡ್ರಿ. ಮತ್ತು ಯಾಕಂದ್ರೆ ಮತ್ತು ತೆಗಿಲಿಕ್ಕೆ ಬರಂಗಿಲ್ಲದ್ರೆ ಮತ್ತು ಪಾಪದ ಕೆಲಸ ಮಾಡ್ಕೊತ ಹೋಗ್ಬಿಟ್ರೆ ಐತೆ ಅನಿಸ್ಬಿಡ್ತದೆ. ಹೌದ್ರಿ, ಮತ್ತು ತೆಗಿಯೋಕೆ ಬರಂಗಿಲ್ಲಲ್ಲ. ಮತ್ತು ನನ್ನ ಮನಸ್ಸು ಒಬ್ರಿಗೆ ಹೊಡಿ ಅಂತದ, ಎಲ್ಲೋ ಕಳ್ತನ ಮಾಡೋಂಥದ್ದು ನಮ್ಗೆ ಹಿಂಗೆ ಅನ್ಸಕತ್ತಿ ಬಿಡೋದು, ಮತ್ತು ಹಂಗೆ ಮಾಡ್ತೀವಿ. ಅರೆ ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಿನಗೆಲ್ಲ ತಿನ್ನೋದು ಉಣೋದು ಎಲ್ಲ ಗೊತ್ತದಪ್ಪ, ಏನೇನು ಹೆಂಗಿರ್ಬೇಕಂತ ಎಲ್ಲಟು ಗೊತ್ತದ, ಇದು ಮಾತ್ರ ಗೊತ್ತಿಲ್ಲಂತೇನು? ನೋಡು, ಯಾವಾಗ ನಿನ್ನ ಸಜ್ಜನರ ಸಹವಾಸ, ಸತ್ಯವಂತರ ಸಂಘ, ಅದಕ್ಕೆ ಹೇಳ್ತಾರೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಚಿಂತೆಯಾತಕೆ. ಮೊದಲು ಪ್ರಯತ್ನ ಮಾಡು. ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಸಜ್ಜನರ ಸಹವಾಸ ಮಾಡು, ಸತ್ಯವಂತರ ಸಹವಾಸ ಮಾಡು. ಅಲ್ಲಿ ಮಾಡಿದಾಗ ಏನಾಗ್ತದ, ನಿನ್ನಲ್ಲಿರುವಂಥ ಪಾಪದ ವಾಸನೆ ಏನಿರ್ತದೆ ಅದು ನಿವೃತ್ತಿ ಮಾಡ್ಕೊಳಕ್ಕೆ ಸಾಧ್ಯ ಅದ. ಹಿಂದೆ ಕೂಡ ಹೇಳಿದ್ದಾರೆ ಅವರು, ಅಧರ್ಮ ಅಶುಭ ನಿನ್ನಲ್ಲಿರ್ತಾವ, ಅಧರ್ಮದಿಂದ ಮಾಡಿದಂಥ ದುಃಖ ಅದು ನಿವೃತ್ತಿ ಮಾಡ್ಕೊಳಕ್ಕೆ ಬರಂಗಿಲ್ಲ, ಅದನ್ನು ಅನುಭವಿಸ್ಬೇಕಾಗ್ತದೆ. ನಿನ್ನ ಮನಸ್ಸಿನಲ್ಲಿ ಅಶುಭ ವಾಸನೆ ಇತ್ತಂದ್ರೆ ಸಜ್ಜನರ ಸಹವಾಸದಿಂದ ಅಶುಭ ವಾಸನೆಯನ್ನು ಕಳ್ಕೊಳ್ಳಿಕ್ಕೆ ಬರ್ತದ. ಹಿಂದೆ ಬಂದಿದ್ದಾವೆ. ಆದರೂ ಕೂಡ ಇಲ್ಲಿ ಹೇಳ್ತಾರ, ಮನುಷ್ಯ ಸಜ್ಜನರ ಸಂಘ ಮಾಡೋದ್ರಿಂದ ಈ ಪಾಪ ವಾಸನೆ ಕೆಟ್ಟು ಹೋಗ್ತದ, ಶುದ್ಧ ಆಗ್ತಾನೆ ಮನುಷ್ಯ. ಅದಕ್ಕೆ ಏನು ಸಂಘ ಅನ್ನುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು. ಕೆಲವರು ಹೇಳ್ತಾರೆ, ಶಿಷ್ಟರ ಸಂಘವ ಮಾಡದಿದ್ದರೆ ಎನಗೆ ಆಣೆ ರಂಗ, ಶಿಷ್ಟರ ಸಂಘವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಘವ ಬಿಡಿಸದಿದ್ದರೆ ನಿನಗೆ ಆಣೆ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಸಂಘ ಭಾಳ ಶ್ರೇಷ್ಠ. ಇಲ್ಲ ಎಂತೆಂಥವ್ರ ಸಂಘ ಮಾಡಿ ಹಾಳಾಗಬಾರ್ದು. ಸಜ್ಜನರ ಸಂಘ ಭಾಳಷ್ಟು ನಮಗೆ ಕೆಲಸ ಕೊಡ್ತದ. ಅಂಥ ಒಂದು ಸಜ್ಜನರ ಸಂಘ ಮಾಡೋದ್ರಿಂದ ಏನಾಗ್ತದ, ನಿನ್ನಲ್ಲಿ ನಿನ್ನ ಸಂಸ್ಕಾರದಲ್ಲಿ ಪಾಪದ ವಾಸನೆ ಇತ್ತಂದ್ರೆ ಅವೆಲ್ಲ ನಿವೃತ್ತಿ ಆಗ್ತದ. ಏನಾಗ್ತದೆ, ನಿನಗೆ ಪುಣ್ಯದ ವಾಸನೆ ಬೆಳೀತದ. ನೋಡ್ರಿ ಎಷ್ಟು ಅದ್ಭುತ ಅದ. ಅದಕ್ಕೆ ಮನುಷ್ಯನಿಗೆ ಅವಕಾಶ ಇದು. ಪುಣ್ಯದ ವಾಸನೆ ಬೆಳೀತದ. ನೀ ಎಷ್ಟು ಸಜ್ಜನರ ಸಹವಾಸ ಮಾಡ್ತಾ ಹೋಗ್ತಿದ್ದೆ ಅಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಿದ್ದೆ ನೀನು. ಮತ್ತು ಪುಣ್ಯ ವಾಸನೆಯಿಂದ ಏನಾಗ್ತದಲ್ಲಿ, ಪುಣ್ಯದ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ, ಒಳ್ಳೆಯ ಕರ್ಮಗಳನ್ನು ಮಾಡ್ತಾನೆ, ಪುಣ್ಯದ ಕರ್ಮಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಪುಣ್ಯ ಕರ್ಮಗಳಿಂದ ಸ್ವರ್ಗಾದಿಗಳಲ್ಲಿ ಮತ್ತು ಮುಂದಿನ ಜನ್ಮಗಳಲ್ಲಿ ಸ್ವರ್ಗಾದಿಗಳಲ್ಲಿ ಮತ್ತು ಮುಂದಿನ ಜನ್ಮ ಏನಿರ್ತಾವಲ್ಲ ಆ ಜನ್ಮಗಳಲ್ಲಿ ಸುಖ ಹೊಂದುತ್ತಿದೆ ಮುಂದಿಂದ. ನೋಡ್ರಿ ಈ ರೀತಿಯಾಗಿ ಆಗ್ತದೆ.
ಇನ್ನು ಕೆಲವರು ಭಾಳ ಒಳ್ಳೆಯ ಸುಖದಿಂದ ಇರ್ತಾರೆ. ಅವ್ರು ಮಾಡ್ತಕ್ಕಂಥ ಕರ್ಮ ನೋಡ್ರಪ್ಪ ಬರೀ ಪಾಪದ ಕೆಲಸಗಳನ್ನು ಮಾಡ್ತಾರೆ. ನಾವು ಅಂತೀವಿ ಏನು ರೀ ಅವ್ರು ನಾವು ಬರೀ ಪೂಜೆ ಪುರಸ್ಕಾರ ಅಂತೀವಿ, ಅವು ಏನು ಮಾಡೋದೇ ಇಲ್ಲ. ಏಟು ಸುಖದಿಂದ ಅದಾರ, ಏಟು ರೊಕ್ಕ ರೂಪಾಯಿ ಅದಾವ, ಎಂತೆಂಥ ಮನೆ ಕಟ್ಟೇವ್ರಿ ಅಂತೀವಿ. ಮಾಮೂಲಿ ನಾವೆಲ್ಲರೂ ಮಾತಾಡ್ಕೋತೀವಿ ಸಾಮಾನ್ಯವಾಗಿ. ಅದಕ್ಕೆ ಇಲ್ಲಿ ಕೂಡ ಈ ಕೆಲವರೆಲ್ಲ ಸುಖದಿಂದ ಇರ್ತಾರೆ, ಅವ್ರು ಮಾಡ್ತಕ್ಕಂಥ ಪಾಪದ ಕೆಲಸಗಳೇ ಇರ್ತಾವ. ಹಿಂಗೆ ಯಾಕೆ ಅವ್ರು ಯಾಕೆ ಸುಖದಿಂದ ಇರ್ತಾರೆ ಅಂತಂದ್ರೆ ಕೂಡ ಅದು ಅನುಭವಿಸ್ತಕ್ಕಂಥ ಸುಖವು ಮತ್ತು ಈ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲ ಅಲ್ಲ. ಅದು ಈಗೇನು ಮಾಡಕತ್ತಾರ ಇದ್ರದ್ದು ಕರ್ಮದ ಫಲ ಅಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬರು ಸದ್ಗುಣದಿಂದ ಕೂಡಿದಂಥ ವ್ಯಕ್ತಿ, ಒಬ್ಬ ಭಾಳ ಕಳ್ಳ ಅಂತ ಬರ್ತಾ ಇದ್ದಾಗ ನೋಡ್ರಿ, ಅವನು ಹಳ್ಳ ದಾಟಿದ. ಆ ಕಳ್ಳ ದಾಟಿದಗಳನ್ನೇ ಒಂದಿಷ್ಟು ಅಥವಾ ಬಂಗಾರದ ಒಂದಿಷ್ಟು ಇದು ಸಿಕ್ಕಿತ್ತು, ಗಂಟು ಆ ಕಳ್ಳನಿಗೆ. ಕಳ್ಳ ಆ ಗಂಟು ತೊಗೊಂಡು ಮುಂದಕ್ಕೆ ಬಂದ. ಇವ ಪಾಪ ಬರೀ ನೇಮ ನಿತ್ಯ ದೇವರು ದಿಂಡ್ರು ಅನ್ಕೋತ ಬರೀ ಪೂಜೆ ಪುರಸ್ಕಾರದಲ್ಲಿ ಇದ್ದತ. ಆತ ಹಿಂಗೆ ದಾಟಬೇಕಾದ್ರೆ ಮುಳ್ಳಿತ್ತು ಮರಳಲ್ಲಿ, ಗೊತ್ತಾಗಲಿಲ್ಲ. ಕಾಲಿಟ್ಬಿಟ್ಟಾಗ ಕಾಲಿಗೆ ನಟ್ಟು ಬಿಡ್ತು ಮುಳ್ಳು, ದಪ್ಪ ಮುಳ್ಳು. ಅರೆ ಅಂದು ಕಣ್ಣಾಗ ನೀರು ಹೋಗ್ತಾಯಿದ್ವು. ಭಗವಂತ, ಕಳ್ಳನಿಗೆ ಬಂಗಾರ ಚೀಲನೆ ಕೊಟ್ಬಿಟ್ಟು ನಾನು ಇನ್ನು ಬರೀ ನೆನೆಸ್ತಾ ಇದ್ದೀನಪ್ಪ, ನನಗೆ ನೆನೆಸಂಥವ್ರಿಗೆ ಇಂಥ ಕಷ್ಟ ಕೊಟ್ಬಿಟ್ಟಿಲ್ಲೋ ಅಂತ ಅಳಕತ್ತಿದ್ದ, ಜೋರು ಅಳಕತ್ತಿದ್ದ. ಅವಾಗ ಪರಮಾತ್ಮಗೆ ಭಾಳಷ್ಟು ಕೇಳ್ಕೊಳ್ತಾನಪ್ಪ, ನಾನು ಏನು ತಪ್ಪು ಮಾಡಿದ್ದೆ, ನನಗಿಂಥ ಶಿಕ್ಷೆ ಕೊಡಕತ್ತಿ ಅಂತಂದಾಗ ಪರಮಾತ್ಮ ಹೇಳ್ದ, ಅದು ಒಂದು ಮಾತು ಹೇಳ್ದ. ನೋಡಪ್ಪ, ಆ ಕಳ್ಳ ಅದನ್ನಲ್ಲ, ಅದನ್ನು ಯೋಗದೊಳಗೆ ದೊಡ್ಡ ರಾಜ ಆಗ್ಬೇಕಾಗಿತ್ತತ. ಆತಂದು ಈಗ ವರ್ತಮಾನ ಕಾಲದಲ್ಲಿ ಅದು ಏನಾಗಬೇಕಾಗಿತ್ತು, ದೊಡ್ಡ ರಾಜ ಆಗ್ಬೇಕಾಗಿತ್ತತ. ಅಂಥ ಯೋಗ ಇತ್ತು. ಆತ ಕಳ್ತನ ಮಾಡಿ, ಅದು ಮಾಡಿ, ಇದು ಮಾಡಿ, ಇಂಥವೆಲ್ಲ ಮಾಡೋದ್ರಿಂದ ಏನಾಯಿತು, ಅದಕ್ಕೆ ಸಣ್ಣ ಪ್ರಮಾಣದಾಗ ಅಷ್ಟು ಗಂಟು ಸಿಕ್ಕದಷ್ಟೇ ಅದಕ್ಕೆ. ಆದ್ರೆ ನಿನ್ನ ವಿಷಯದಾಗ ಇವತ್ತು ಗಲ್ಲು ಶಿಕ್ಷೆ ಆಗ್ಬೇಕಾಗಿತ್ತು ನಿನಗೆ, ಆಯಿತಾ? ಇವತ್ತೇನಾಗಬೇಕಾಗಿತ್ತು, ನಿನ್ನ ಮರಣ ದಂಡನೆ ಆಗಬೇಕಾಗಿತ್ತು. ಇವತ್ತು ಪ್ರಾಣ ಹೋಗ್ಬೇಕಾಗಿತ್ತು ನಿನಗೆ. ಇವತ್ತು ನಿಂದು ಭಾಳಷ್ಟು ತೊಂದರೆ ದಿವಸ ಇತ್ತು, ಇವತ್ತಿನ ದಿವಸ. ಆದ್ರೆ ಇವಾಗ ಏನಾಗ್ಯದ, ನಿನ್ನ ಪೂಜೆ ಪುರಸ್ಕಾರ ಇಂಥದ್ದೆಲ್ಲ ಮಾಡೋದ್ರಿಂದ, ಭಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡೋದ್ರಿಂದ ನಿನಗೆ ಮುಳ್ಳು ಅಷ್ಟೇ ನೆಟ್ಟು ಅಲ್ಲಿಂದನೇ ಅಷ್ಟೇ ನಿನಗೆ ಹೋಗ್ಬಿಟ್ಟದ, ಅಷ್ಟೇ ಕಷ್ಟ ಅಂತ ಹೇಳಿದ್ನಂತ. ಹಾಗಾಗಿ ಮಹಾತ್ಮರು ಹೇಳ್ತಾರೆ, ನೀ ಏನು ಮಾಡ್ತಿದ್ದೆ ಎಲ್ಲ ನಿನಗದ. ಅದಕ್ಕೆ ಯಾಕೆ ಹೇಳ್ತಾರೆ ಮಹಾತ್ಮರು ಅಂತಂದ್ರೆ, ಮಾಡ್ರಿ ಇಂಥ ಕರ್ಮಗಳನ್ನು ಮಾಡಿರಿ, ಪುಣ್ಯದ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನು ಮಾಡು. ಮಹಾತ್ಮರು ಹೇಳ್ತಾರೆ, ಬೇರೆ ಯಾರನ್ನ ಹೇಳ್ತಾರನೋ ಹೊರಗಿನವರು. ಯಾಕಂದರೆ ಅವ್ರಿಗೆ ಗೊತ್ತು ಮೂಲ ದುಃಖ ಎಲ್ಲಿ ಅಂತ ಗೊತ್ತು. ಅದಕ್ಕೆ ದುಃಖಕ್ಕೆ ಕಾರಣ ಆಗಿರುವಂಥದ್ದು ಗೊತ್ತು. ದುಃಖವನ್ನು ಹೆಂಗೆ ನಿವೃತ್ತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮಹಾತ್ಮರಿಗೆ ಗೊತ್ತಿರ್ತದೆ, ಹಿಡ್ತಾ. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ವಿಡಿ ಶಾಂತರೊಡ ನಾಡು, ಕರುಣವಿರಲಿ ಜೀವರೊಳು ನೀತಿ ವಿಧಾನ ಆಗೋ ಪರಪೊರ್ದಿದರನೆಂದು ಬೆಸಸುವ, ನಿಂದಿಸಿ ನುಡಿಯದಿರ ಆರನು ಮನಸ್ಸಿಗೆ ಬಂದಂತೆ ನಡೆಯದಿರಿ ಇಹದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ. ಇವೆಲ್ಲನೆಲ್ಲ ಹೇಳ್ಕೊತ ಬರ್ತಾರೆ ನೋಡ್ರಿ. ಯಾಕೆ ಹೇಳ್ಕೊತ ಬರ್ತಾರೆ, ನೀ ಏನೇ ಮಾಡು. ಈಗ ಸಂಸಾರಕ್ಕೆ ನೋಡ್ರಿ, ನಾವು ಏಟು ಬಡ್ದಾಡ್ತೀವಿ, ಲೆಕ್ಕನೇ ಹಿಡಿಯಂಗಿಲ್ಲ. ಗುರು ಮುಖಾಂತರ ಕುಂತು ಕೇಳಬೇಕಾದಾಗ 1 ನಿಮಿಷ ಎಣಿಸ್ತೀವಿ. ಆಯ್ತಾ ಹೆಂಗೆ ಟೈಮ್ ನೋಡ್ತೀವಿ, ಆಯಿತು ಹೆಂಗೆ ಈಕೇನು ಭಾಳ ಹಿಡ್ಕೊಂಡು ಕುಂತಳು, ಭಾಳ ಟೈಮ್ ಐತಲ್ಲ ಹೆಂಗೆ ಅಟ್ಟು ನೋಡ್ತಿರ್ತೀವಿ. ಇದು 2 ನಿಮಿಷಕ್ಕೆ ನೋಡ್ತಿರ್ತೀವಿ ಟೈಮ್ ಆಯ್ತಾ ಹೆಂಗಂತ. ಆದರೆ ಸಂಸಾರ ಇಷ್ಟು ಮಾಡಿರ್ತೀವಲ್ಲ, ಟೈಮೇ ಗೊತ್ತಾಗಂಗಿಲ್ಲ ನಮಗೆ. ಯಾರ ಜೊತೆ ಮಾತಾಡ್ಕೊಂತ ಕುಂತ್ರು 3-4 ತಾಸು ಆದರೂ ಕೂಡ ನಮ್ಗೆ ಅರಿವೇ ಇರೋಂಗಿಲ್ಲ ನೋಡ್ರಿ. ಆದ್ರೆ ಗುರುವಾಕ್ಯ ಕೇಳ್ಬೇಕಾದ್ರೆ ಬಲು ಕಷ್ಟ ಆಗಿಬಿಟ್ಟಿರ್ತದೆ ನಮಗೆ. ಅದಕ್ಕೆ ಇಲ್ಲೇ ಐತಿ ನೋಡ್ರಿ, ಭಾಳಷ್ಟು ಗೂಢಾರ್ಥ ಇಲ್ಲೇ ಅದು ಏಟು ನೀವು ಮಾತಾಡಿದ್ರು ಕೂಡ ನಿನ್ನ ದುಃಖಕ್ಕೆ ಎಳ್ಕೊಂಡು ಹೋಗ್ಬಿಟ್ಟಿರ್ತದೆ ಅದು. ಆದ್ರೆ ಗುರುವಾಕ್ಯ ನಿನ್ನ ಏಟು ಬೇಸರ ಬರ್ತದಲ್ಲ, ಹೌದು ಸತ್ಯ ಹಾಗೇನೆ, ಅದು ಭಾಳ ಕಹಿ, ಅದು ಚಡ್ಪಡಿಕೆ ಆಗಿಬಿಡ್ತದೆ. ಏಟತ್ತಪ್ಪ ಇನ್ನೂ ಬಿಡೋವಳು ಅಂತ. ಆದ್ರೆ ನೀವು ಎಷ್ಟು ಮನಸ್ಸನ್ನು ಒಂದು ಹತೋಟಿಗೆ ಇಟ್ಕೊಂಡು ಸುಮ್ಮ ಕುಂತು ಕೇಳ್ತೀರಿ, ಅದಕ್ಕೆ ಫಲಗಳದಾವ. ಒಂದೊಂದು ಕ್ಷಣಕ್ಕೆ ಫಲಗಳದಾವ ಇದಕ್ಕೆ. ಅದಕ್ಕೆ ಹೇಳ್ತಾರೆ, ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು
ತನಗೆ ಜ್ಞಾನೋದಯ ಮಾತ್ರವಾಗಲದರೊಳು ಕೋಟಿ ಭಾಗಿಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದ ಅಂದರೆ ಯಾವ್ದು ಆರಿಸ್ಕೊಳ್ತೀರಿ ನೋಡ್ರಿ, ಲೆಕ್ಕ ಮಾಡಿರಿ ನೀವು. ಆಗಮದಲ್ಲಿ ಏನು ಹೇಳಿದಾರ? ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ. ಆಗಮದಲ್ಲಿ ವೇದದಲ್ಲಿ ಹೇಳಿದಾರಲ್ಲ, ಮತ್ತು ಆಗಮ ವೇದ ಪುಗದೋಳು ವಿಧಿಸಿದ. ಏನು ಹೇಳ್ಯಾರಲ್ಲಿ ಆಗಮದಲ್ಲಿ? ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಅಂದಾಗ ಎಲ್ಲ ಪೂಜೆಗಳು, ಆ ಪೂಜೆ ಈ ಪೂಜೆ ಅಂತ ಮಾಡ್ತೀವಿ, ಜಗ್ಗಿ ಪೂಜೆಗಳು ಮಾಡ್ತೀವಿ, ಸಾಲ ಮಾಡಿದ್ರೆ ಪೂಜೆ ಮಾಡ್ತೀವಿ, ಯಾಕಂದ್ರೆ ಒಳ್ಳೇದಾಗ್ಲಂತೆ. ಹೌದಾ? ಏನು ಕೊನೆವರೆಗೆ ಒಳ್ಳೇದೇ ಆಗಿರ್ತದನ? ಬರೋದು ಬರ್ತದೆ, ಹೋಗೋದು ಹೋಗ್ತದೆ. ಏನು ಪೂಜೆ ಮಾಡಿದ್ರೇನು ಏಟು ಮಾಡಿದ್ರೇನು ಅಟ್ಟೆ ಇರ್ತದೆ ಜೀವನ. ಅವೆಲ್ಲ ಪೂಜೆಗಳನ್ನು ಮಾಡಬಾರ್ದಂತಲ್ಲ, ಅದು ನಿಷ್ಕಾಮ ಭಾವದಿಂದ ಮಾಡಿದರೆ ಒಳ್ಳೆಯದು, ಕಾಮ್ಯ ಭಾವನೆಯಿಂದಂತಲ್ಲ. ಇಡೀ 84 ಲಕ್ಷ ಜೀವರಾಶಿಯಿಂದ ಇಲ್ಲಿಯ ಮಟ್ಟ ತಿಳ್ಕೊಡ್ರಿ. ಈಗೇನು ಶರೀರ ಬಂದದ, ನಾವು ಗುರು ಮುಖಾಂತರ ಕುಂತು ಕೇಳಕತ್ತೀವಿ. ಇನ್ನು ಮಾಡಾಕತ್ತಾರೆ. ಇಷ್ಟು ಶರೀರ ಬಂದರೂ ಕೂಡ ಗುರು ಹಂಗೆ ಹೇಳ್ತಾನೆ, ನಾವು ಹಿಂಗೆ ಮಾಡಣ್ರಿ ಅಂತೇಳಿ ಗುರುವಿನ ವಾಕ್ಯ ಕೇಳ್ತಾರೆ, ಆ ಕಡೆ ದೇವ ನಮೋ 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 ಅಂತಾರೆ. ಹೌದಲ್ಲ? ಗುರು ಹೇಳಕತ್ತೇನ, ತತ್ವಮಸಿ ವಾಕ್ಯ ಹೇಳಕತ್ತ, ನೀನೇ ಪರಮಾತ್ಮ ನೋಡು, ಅಲ್ಲಿ ಇಲ್ಲಿ ಹುಡುಕಬೇಡ. ಎಲ್ಲಿ ಹುಡುಕ್ತಿದಿ? ಹುಡುಕಿ ಸತ್ಕೊಂಡು ಇಲ್ಲಿ ತನಕ ಬಂದಿದ್ದು, ಮತ್ತೆ ಹುಡ್ಕಕ್ಕೆ ಹೋಗ್ತೇನೆ. ಎಲ್ಲಿ ಹುಡುಕ್ತಿದ್ದೀನಿ? ನಿನ್ನೊಳಗೆ ಅದಾನ, ಅದನ್ನು ಗೊತ್ತಿಡಿ, ತಿಳ್ಕೊ. ಸದ್ಗುರು ಅದಕ್ಕೆ ಬಂದಾನ. ಪರಮಾತ್ಮ ಅಂತ ಹೊರಗೆ ಹುಡುಕಕತ್ತೇವೆ. ಇವು ಪಾಪ ಅವ್ರ ನಿಷ್ಕಾಮದ ಪುಣ್ಯದ ಫಲ ಐತೆ, ಅವ್ರದ್ದು ಪುಣ್ಯ ಐತೆ, ಅವ್ರಿಗೆ ಪರಮಾತ್ಮ ಎಲ್ಲಿ ಅದಾನಂತ ತಿಳಿಸ್ಬೇಕಂತ ಬಂದಾನತ. ಅದಕ್ಕೆ ಶಿವಪಥ ನರಿಬೇಡ, ಗುರುಪಥ ಮೊದಲು. ಆ ಶಿವನ ನಿನ್ನೊಳಗೆ ಅದಾನ, ಪರಮಾತ್ಮ ನಿನ್ನೊಳಗೆ ಅದಾನಂತ ತಿಳ್ಸಾಕತ್ತ ಬಂದಾನ. ಅದನ್ನು ಬಿಟ್ಬಿಟ್ಕೆ ನೀ ಹಿಂಗೆ ಹೇಳ್ಕೊಂತ ಕೂದ್ರೆ ನಾಲ್ಕು ಹಂಗೆ ಹೋಗ್ತೀವಿ, ಮತ್ತು ದೇವ್ರು ಏನು ಮಾಡಿಬಿಡ್ತಾ ನಡುಗ್ತೀವಿ. ತತ್ವಮಸಿ ವಾಕ್ಯ ಕೇಳಿದ್ರು ಕೂಡ ದೇವ್ರು ಬೇರೆ ಕಡೆ ಅದಾನಂತೀಯೇನು? ಮೂರ್ಖ ಅಂತಾರೆ ಮಹಾತ್ಮರು. ಕೇಳಲಿಲ್ಲ ಅಂತಂದ್ರೆ ನೀನು ಬೇಡ, ಇರಲಿ ಅಲ್ಲಿ ಅದಾನ ಇಲ್ಲಿ ಅದಾನ ಅಂತ ಹುಡುಕು, ಬೇಡ ಅನ್ನಂಗಿಲ್ಲ. ಗುರು ಹೇಳಕತ್ತೇನ ಏನು? ತತ್ವಮಸಿ ನೀನೇ ಪರಮಾತ್ಮ, ಎಲ್ಲಿ ಹುಡುಕಬೇಡ. ಆತ ನಿನ್ನೊಳಗೆ ನೋಡಿದೆ ಅಂದ್ರೆ ಅಣುರೇಣು ತುಣ ಕಾಷ್ಟದಲ್ಲಿ ಕಾಣಕತ್ತಿ ಬಿಡ್ತಾನೆ. ಆತ ಎಲ್ಲ ಕಡೆ ತುಂಬಿದಾನೆ. ಎಲ್ಲಿಲ್ಲ ಅಂತೀರಿ ಹೇಳ್ರಿ? ಆತ ಇರ್ಲಾರ್ದ ಜಾಗ ಯಾವುದೈತೆ ಇರೋದು? ಇರ್ಲಾರ್ದು. ಮತ್ತು ಅದನ್ನು ತಿಳ್ಕೊಳಂಗಿಲ್ಲ ನೀನು. ಅದಕ್ಕೆ ಇಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಏನಂತಂದ್ರೆ, ನೀ ಮಾಡಿದಂಥ ಏನೇ ನೀನು ಇಂಥ ಜ್ಞಾನಕ್ಕಾಗಿ ಒಂದೊಂದು ಕ್ಷಣ ನೀ ಎಷ್ಟು ಶ್ರದ್ಧೆಯಿಂದ ಕೇಳ್ತಿದ್ದಿ, ಎಷ್ಟು ಶ್ರದ್ಧೆಯಿಂದ ನಿಮ್ಮ ಮನಸ್ಸಿಟ್ಟು ಕೇಳ್ತೀವಿ. ಒಂದೊಂದು ನಿಮಿಷಕ್ಕೂ ಕೂಡ ನಿನಗೆ ಫಲಗಳದಾವೆ. ಆದರೆ 24 ಗಂಟೆ ಏನೇನೋ ಮಾಡಿರ್ತಿದ್ದಲ್ಲ, ಅದು ನೆನಪು ಕೂಡ ಇರೋಂಗಿಲ್ಲ. ಗುರುಗಳ ಮುಂದೆ ಕುಂತಾಗ ನಮ್ಗೆ ಒಂದೊಂದು ನಿಮಿಷ ಎಣಿಸ್ತೀವಿ ನಾವು. ಹೌದಲ್ಲ? ಅದಕ್ಕೆ ಇಲ್ಲಿ ಕೂಡ ಇದು ಏನಾಗ್ತದಪ್ಪ ಅಂತಂದ್ರೆ, ನಾವು ಇಂಥ ಒಂದು ಪುಣ್ಯದ ವಾಸನೆಯನ್ನು ಬೆಳೆಸ್ಕೊಳ್ಬೇಕು. ಈ ರೀತಿಯಾಗಿ ಇಲ್ಲಿ ಮಾಡುವಂಥದ್ದು ಇರ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲ ಅಲ್ಲ ಈಗ ಮಾಡ್ತಾ ಇದ್ದಾರಪ್ಪ. ಅವ್ರು ಏನು ಪುಣ್ಯದ ಕೆಲಸಗಳನ್ನು ಮಾಡಂಗಿಲ್ಲ ಅಂದರೂ ಸುಖದಿಂದ ಅದಾರಂತಂದ್ರೂ ಕೂಡ ಅವ್ರು ಅನುಭವಿಸುವಂಥದ್ದು ಈ ಜನ್ಮದ್ದಲ್ಲ, ಹಿಂದೆ ಮಾಡಿದಂಥ ಒಂದು ಪುಣ್ಯದ ಫಲ ಈಗ ತಿನ್ನಕತ್ತಾರಂತ ತಿಳ್ಕೊಬೇಕು. ಅವ್ರು ಏನು ಬರೀ ಪಾಪದ ಕೆಲಸ ಮಾಡಕತ್ತೀರಿ, ಬರೀ ಅವ್ರು ಏನು ರೊಕ್ಕ ರೂಪಾಯಿ ಎಂತೆಂಥ ಮನೆ ಕಟ್ಟ್ಯಾರ, ಭಾಳ ಸುಖದಿಂದ ಅದಾರೆ ಅಂತ ಅಲ್ಲ, ಅದು ಹಿಂದೆ ಮಾಡ್ಯಾರ. ಅವರು ಭೋಗದ ಅಪೇಕ್ಷೆ ಇಟ್ಕೊಂಡು ಮಾಡಿರ್ತಾರೆ, ಅವಾಗ ಈಗ ತಿನ್ನಕತ್ತಾರಪ್ಪ ಅವರು. ಅದಕ್ಕೆ ಹಿಂದೆ ಮಾಡಿದಂಥ ಪುಣ್ಯಕರ್ಮಕ್ಕನುಸಾರವಾಗಿ ಅವನು ಪುಣ್ಯ ವಾಸನೆ ಕೂಡ್ಕೊಂಡು ಪುಣ್ಯಕರ್ಮಗಳಲ್ಲಿ ಅವರು ಪ್ರವೃತ್ತಿ ಆಗಬೇಕಾಗಿತ್ತು. ಇಂದಾತ ಏನಾರು ಹಿಂದೆ ಮಾಡಿದಂಥ ಪುಣ್ಯಕರ್ಮಕ್ಕನುಸಾರವಾಗಿ ಆತನ ಪುಣ್ಯ ವಾಸನೆಯಿಂದ ಕೂಡ್ಕೊಂಡು ಪುಣ್ಯದ ಕೆಲಸಗಳನ್ನು ಮಾಡಬೇಕಾಗಿತ್ತು. ಆದ್ರೆ ಹಂಗಾಗಿಲ್ಲ. ಆತಗೆ ಪಾಪದ ಕರ್ಮಗಳಲ್ಲಿ ಪ್ರವೃತ್ತಾಗ್ಯದನತ. ಅದಕ್ಕೆ ಯಾಕಂದ್ರೆ ಅವನು ಈ ಜನ್ಮದಲ್ಲಿ ದುಷ್ಟರ ಸಂಘವನ್ನು ಮಾಡಿ ಪುಣ್ಯ ವಾಸನೆ ಎಲ್ಲ ಕಳ್ಕೊಂಡ್ಬಿಡ್ತಾನತ್ತ. ಅರ್ಥ ಆಯ್ತಲ್ಲ? ಈಗ ದುರ್ಜನರ ಸಂಘ ಮಾಡೋದ್ರಿಂದ ಏನಾಯ್ತಂದ್ರೆ, ನಮ್ಮಲ್ಲಿ ಪುಣ್ಯದ ವಾಸನೆ ಐತಂದ್ರೆ ನಿವೃತ್ತಿಗೆ ನಾಶ ಆಗಿ ಹೋಗ್ಬಿಡ್ತದದು. ಅದಕ್ಕೆ ಅದನ್ನೆಲ್ಲ ಕೆಡಿಸಿಕೊಂಡು ಆತ ದುಷ್ಟ ವಾಸನೆ ಕೆಟ್ಟ ವಾಸನೆ ಉಳ್ಳಂಥವನಾಗ್ತಾನೆ. ಮನಸ್ಸಿನಲ್ಲಿ ಅಶುಭ ವಾಸನೆಯಿಂದ ಕೂಡ್ಕೊತಾನೆ. ಚೆನ್ನಾಗಿ ಮತ್ತು ಆತ ಇನ್ನೊಂದು ಅದಕ್ಕಾಗಿ ಮತ್ತೇನು ಮಾಡ್ತಾನೆ ಮನಸ್ಸಿನಲ್ಲಿ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಅಪ್ಪ ಅಮ್ಮ ರೊಕ್ಕ ಗಳಿಸಿಲ್ಲ,
ಈಗ ಭಾಳಷ್ಟು ಜನ ನಾವು ನೋಡ್ತೀವಿ, ತಂದೆ ತಾಯಿ ಸತ್ಸಂಗದಾಗ ಇರ್ತಾರೆ, ಅವ್ರಿಗೆ ಪಾಪ ನಿರ್ಮೋಹತ್ವ ಬಂದಿರ್ತದೆ. ಸಾಧು ಸಜ್ಜನರಿಗೆ ದಾನ ಧರ್ಮ ಮಾಡ್ತಾರೆ, ಸಜ್ಜನರು ಯಾರೇ ಬರ್ತಾರೆ ಮನ್ಯಾಗ ಚೆನ್ನಾಗಿ ಊಟಕ್ಕೆ ಹಾಕ್ತಾರೆ. ಭಾಳಷ್ಟು ಅದಕ್ಕೆ ವ್ಯಯ ಮಾಡಿರ್ತಾರೆ ಅವರು. ಮಕ್ಕಳು ಒಂದು 4 ಮಕ್ಕಳು ಇರ್ತಾವೆ, ಹೌದಿಲ್ಲ, ಅವು ನೋಡ್ಕೊತ ಬಂದಿರ್ತಾವೆ. ಮುಂದೆ ನಮ್ಮಪ್ಪ ನಮ್ಮ ಹೊಲ ಇಟ್ಟಿಲ್ಲ, ರೊಕ್ಕ ಇಟ್ಟಿಲ್ಲ, ರೂಪಾಯಿ ಇಟ್ಟಿಲ್ಲ, ಬರೇ ಸಾಧು ಸಂತರಿಗೆ ಮಾಡಿಬಿಟ್ಟಾವ ಅಂತ ಅವ್ರು ಕೆಟ್ಟದಾಗ ಬೇಯಕ್ಕೆ ಶುರು ಮಾಡ್ತಾರೆ. ನಮ್ಮಪ್ಪ ದೊಡ್ಡ ಹೊಲ ಗಳಿಸ್ಬೇಕಾಗಿತ್ತು, ದೊಡ್ಡ ಮನೆ ಗಳಿಸ್ಬೇಕಾಗಿತ್ತು, ಅವು ಏನು ಮಾಡ್ಯಾವ, ಬರೇ ಸಾಧು ಸಜ್ಜನರಿಂದ ತಿರುಗಾಡಕತ್ತಾವ, ಎಲ್ಲ ಹಾಳು ಮಾಡ್ಯಾವ ಅಂತ ಕೇಳ್ತೀವಿ ನಾವು ಮಾತುಗಳಿಗೆ ಭಾಳಷ್ಟು ಜನರು. ಆದ್ರೆ ಒಂದು ವಿಚಾರ ನೆನಪಿಟ್ಕೋಬೇಕು, ಅಪ್ಪ ಅಮ್ಮ ಮಾಡಿದ್ದು ಯಾರಿಗೆ ಕಾಪಾಡ್ತದೆ? ಅದು ನಿನಗೆ ಕಾಪಾಡ್ತದೆ. ಮತ್ತು ನಮಗೆ ರೊಕ್ಕ ರೂಪಾಯಿ ಇಲ್ಲ, ಭಾಳ ಬಡ್ತಂದಾಗ ಅದೀವಿ, ನಮ್ಮ ಅಪ್ಪ ನಮ್ಮವ್ವ ಮಾಡಿ ಎಲ್ಲ ಹಾಳು ಮಾಡ್ಯಾರಿ, ನಮಗೆ ಹೆಂಗೆ ಕಾಪಾಡ್ತದೆ ಅಂತ ಅನ್ಬೋದು ನೀವು. ಆದ್ರೆ ನಿನ್ನ ಮನಸ್ಸಿನಲ್ಲಿ ಅಲ್ಲಿ ಶುಭ ವಾಸನೆಗಳು ಬರಬೇಕಾಗಿತ್ತಂದ್ರೆ ನಿಮ್ಮ ಅಪ್ಪ ನಿಮ್ಮಮ್ಮ ಮಾಡಿದಂಥ ಪುಣ್ಯದ ಫಲ ನಿನ್ನ ಮನಸ್ಸಿಗೆ ಕೆಟ್ಟೋಗಿತ್ತಂದ್ರೆ ಈ ಜಗತ್ತು ತೊಗೊಂಡು ಏನು ಮಾಡ್ತಿ? ಒಳ್ಳೆ ಮನಸ್ಸು ಅದಂತಂದರೆ ನಿನ್ನ ಸಂಪತ್ತಲ್ಲ ಅನ್ನೋದು. ನಿನ್ನ ಒಳ್ಳೆ ಮನಸ್ಸು ಯಾವಾಗ ನಿನಗೆ ಒಳ್ಳೆ ಮನಸ್ಸು ಇರ್ತದ, ಆ ಒಳ್ಳೆ ಶುಭ ಸಂಸ್ಕಾರ ಯಾವಾಗ ಇರ್ತದೆ, ಜಗತ್ತೆಲ್ಲ ಶುಭವಾಗಿ ಕಾಣ್ತದೆ ನಿನಗೆ. ನಿನಗೆ ಕೆಟ್ಟ ಮನಸ್ಸಿರ್ತಾರೆ, ಯಾ ಕೋಟಿ ತೊಗೊಂಡು ಏನು ಮಾಡ್ತಿ, ಯಾ ರೊಕ್ಕ ತೊಗೊಂಡು ಏನು ಮಾಡ್ತಿ, ಯಾ ಆಸ್ತಿ ತೊಗೊಂಡು ಏನು ಮಾಡ್ತಿ, ಇಲ್ಲೇ ಹಾಳಾಗಿ ಹೋಗ್ತಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಿನ್ನ ಮನಸ್ಸು ಭಾಳ ಸಮೃದ್ಧಿಯಾಗಿ ಶಾಂತವಾಗಿ ಆ ಶುಭ ಸಂಸ್ಕಾರದಿಂದ ಕೂಡಿತ್ತು ಅಂದರೆ ಅದೇ ದೊಡ್ಡ ಸಂಪತ್ತು ಅಂತ ತಿಳ್ಕೊಬೇಕು ನಾವು. ಅದೇ ಅಪ್ಪ ಅಮ್ಮ ಕೊಟ್ಟಂಥ ಒಂದು ಕೊಡುಗೆ ಅಂತ ತಿಳ್ಕೊಬೇಕು. ಹೌದು, ನಮಗೇನೋ ದುಃಖ ಬಂದಿದ, ನಮ್ಮಪ್ಪ ನಮ್ಮಮ್ಮ ಹಿಂಗೆ ಮಾಡ್ತಿದ್ರು, ನಾವೇ ಇದೇ ಮಾರ್ಗಕ್ಕೆ ಹೋಗಬೇಕು ಅನ್ನುವಂಥ ಭಾವ ಬರ್ತದಿಲ್ಲ ನಿನಗೆ ಕಷ್ಟ ಬಂದಾಗ. ತಂದೆ ತಾಯಿ ಹೋಗಿಬಿಟ್ಟಿದ್ದಾರೆ, ಆದ್ರೆ ನೀ ಮಾಡುವಂಥ ಸಂದರ್ಭದಲ್ಲಿ ನಿನಗೆ ಕಷ್ಟ ಭಾಳ ಬರ್ತದೆ. ಹೌದು, ನಮ್ಮಪ್ಪ ನಮ್ಮಮ್ಮ ಹಾಕಿದಂಥ ದಾರಿ, ಅವರು ಇಂಥ ಕಷ್ಟಕ್ಕಾಗಿ ಇಂಥ ಮಾರ್ಗಕ್ಕೆ ಹೋಗಿದ್ದಾರೆ, ನಾನು ಅದೇ ಮಾರ್ಗ ತುಳಿಯೋಣ ಅಂತ ಬಂದು ನಿನಗೆ ಏನಾದರೂ ತಲೆಗೆ ಬಂತು ಅಂದರೆ ಅದು ಧನ್ಯ. ನೀನು ಅದಲ್ಲ ಸಂಪತ್ತು ನಿನಗೆ, ಬರೀ ರೊಕ್ಕ ರೂಪಾಯಿನ ಸಂಪತ್ತ ನಿನಗೆ. ರೊಕ್ಕ ರೂಪಾಯಿ ಸಂಪತ್ತನ್ನು ಅನುಭವಿಸೋಕ್ಕಾಗಂಗಿಲ್ಲ. ನಿನ್ನ ಮನಸ್ಸು ಪಾಪದಿಂದ ಕೂಡಿತ್ತು ಅಂದ್ರೆ ತೊಗೊಂಡು ಏನು ಮಾಡ್ತಿ? ಭಾಳ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು. ಅದಕ್ಕೆ ಅಪ್ಪ ಅಮ್ಮ ಯಾರೋ ಕೇಳ್ತಿದ್ರು, ಮಕ್ಕಳು ಕೇಳ್ತಾಯಿದ್ರು. ಇದು ದೊಡ್ಡ ಸಂಪತ್ತಿದು, ಸಾಮಾನ್ಯ ಅಲ್ಲ. ಇದು ಮನೆಗೆ ಈ ಒಂದು ಸಂಸ್ಕಾರ ಇತ್ತಂದ್ರೆ ತುಂಬ ಭಾಳ ದೊಡ್ಡ ಶ್ರೀಮಂತಿಕೆ ಅನ್ಬೇಕು, ಬರೀ ರೊಕ್ಕ ರೂಪಾಯಿ ಅಲ್ಲ ನಾವು ತಿಳ್ಕೊಂಡಂಗೆ. ಮತ್ತಿಲ್ಲಿ ಏನು ಹೇಳ್ತಾರೆ, ಅಚಾನಕ್ಕಾಗಿ ದುಷ್ಟ ಸಂಘವನ್ನು ಮಾಡಿ ಈ ಶುಭ ವಾಸನೆ ಇತ್ತಂದ್ರೆ ಪುಣ್ಯದ ವಾಸನೆ ಕೂಡ ಕೆಡಿಸ್ಕೊಂಡು ದುಷ್ಟ ವಾಸನೆಯನ್ನು ಕೂಡ್ತಾರೆ ದುಷ್ಟ ಸಂಘ ಮಾಡಿದಾಗ. ಅದಕ್ಕಾಗಿ ಪಾಪದ ಕರ್ಮದಲ್ಲಿ ಪ್ರವೃತ್ತಿಯಾಗಿರ್ತಾರೆ ಅವರು. ಈ ಜನ್ಮದಲ್ಲಿ ದುಷ್ಟ ವಾಸನೆ ಮೂಲಕ ಮಾಡ್ತಕ್ಕಂಥ ಪಾಪ ಕರ್ಮಗಳು ಈ ಜನ್ಮದಲ್ಲಿ ಫಲವನ್ನು ಕೊಡದೆ ಅವ್ರೇನು ಪಾಪದ ಕರ್ಮಗಳು ಈಗ ಮಾಡಕತ್ತಾರಲ್ಲ ಅದನ್ನು ಕಟ್ಕೋತಾರೆ. ಬುತ್ತಿ ಕಟ್ಕೊಂಡು ಸತ್ತ ಮೇಲೆ ಏನಾಗ್ತದೆ, ಚಂದ ಕರ್ಕೊಂಡು ಹೋಗ್ತಾನೆ ನಾನು ಯಮಧರ್ಮ, ಒದ್ದು ಎಳ್ಕೊಂಡು ಹೋಗಿ ನಮಗೆ ಚಂದ ಅನ್ನಿಸ್ತದೆ. ರೊಕ್ಕ ರೂಪಾಯಿ ಭಾಳ ಗಳಿಸ್ಯಾರ, ಏನು ಪುಣ್ಯ ಮಾಡ್ಯಾರ್ರಿ, ಮಾಡೋಂಥ ಕೆಲಸಗಳು ಕೆಟ್ಟ ಕೆಲಸಗಳು ದೇವ್ರು ಏನು ಕೊಟ್ಟನ್ರಿ ಅವ್ರಿಗೆ ಅಂತೀವಿ. ತಡಿ ಮಜ್ಜೆ ಮಾಡಲಿ ಅಂತ ಬಿಟ್ಟಾನ, ಅವಕಾಶ ಕೊಟ್ಟಿರ್ತಾನೆ ಅವನಿಗೆ, ಅವ್ರಿಗೇನು ಕೊಡ್ತಾನೆ ಸ್ವಲ್ಪ. ಮೆರಿ ಎಷ್ಟು ದಿವಸ ಮೆರಿತಿದ್ದಿ, ಮೆರಿ ಒಂದು ದಿವಸ ನೋಡ್ಕೋತೀನಿ ಅಂತ ನತ್ತನು ಬರ್ತದೆ, ಅದನ್ನು ತೀರ್ತದೆ. ಪುಣ್ಯದ ಸಮಯ ತೀರಿತು ಅಂದಾಗ ಯಮಧರ್ಮ ಏನು ಮಾಡ್ತಾನೆ, ಏನು ಚಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ, ನರಕಕ್ಕೆ ಕರ್ಕೊಂಡು ಚೆನ್ನಾಗಿ ಬಾರಿಸ್ತಾನೆ ಅದಲ್ಲ. ಹಾಗಾಗಿ ನರಕ ಮುಂದಿನ ಜನ್ಮದಲ್ಲಿ ದುಃಖ ರೂಪನೇ ಕಾಡಕ್ಕೆ ಶುರುವಾಗಿಬಿಡ್ತದೆ. ಈ ರೀತಿ ವಾಸನೆಗಳನ್ನು ಅಂದರೆ ದುಷ್ಟ ವಾಸನೆಗಳನ್ನು ಸಜ್ಜನರ ಸಂಘದಿಂದ, ಯಾಕಂದ್ರೆ ದುಷ್ಟ ಸಂಘದಿಂದ ದುಷ್ಟ ವಾಸನೆಗಳು ಬರ್ತದೆ, ಕೆಟ್ಟ ವಾಸನೆ ಇರ್ತದೆ, ಅಶುಭ ವಾಸನೆ ಬರ್ತದೆ. ಆಮೇಲೆ ಈ ಸಜ್ಜನರ ಸಂಘದಿಂದ ಶುಭ ವಾಸನೆ. ಅದಕ್ಕೆ ಇಂಥ ಒಂದು ಶುಭ ವಾಸನೆ ಮನಸ್ಸಿನಲ್ಲಿ ಸಂತೋಷವಾಗಿ ನಾವು ಇರಬೇಕಾಗಿತ್ತು ಅಂದ್ರೆ ಮನಸ್ಸು ಭಾಳ ಸಮಾಧಾನದಿಂದ ಇರಬೇಕು, ಶುಭ ವಾಸನೆಗಳಿಂದ ಕೂಡಿರಬೇಕು. ಅಂದಾಗ ಮಾತ್ರ ಜಗತ್ತು ಭಾಳ ಸುಂದರವಾಗಿ ಕಾಣ್ತದೆ. ಮನಸ್ಸು ಸರಿ ಇರಲಿಲ್ಲ ಜಗತ್ತು ಚಂದ ಅಲ್ಲ, ಅದು ಭಾಳ ದುಃಖಕರವಾಗಿ ಕಾಣ್ತದೆ. ಅದಕ್ಕೆಲ್ಲಕ್ಕೂ ನಮ್ಮ ಮನಸ್ಸು, ಅದಕ್ಕೆ ಮೊದಲು ಮನಸ್ಸನ್ನು ಹಿಡ್ಕೊಂಡ್ರು ಆ ಮನಸ್ಸು ಶುದ್ಧ ಆಗ್ಬೇಕಾಯ್ತಂದ್ರೆ ಸಜ್ಜನರು ಸಹವಾಸ ಮಾಡಬೇಕು, ಅದರಿಂದ ಮನಸ್ಸಿನಲ್ಲಿ ಶುಭ ವಾಸನೆ ಇರ್ತದೆ. ಅದಕ್ಕಿಂಥ ಒಂದು ಬಂದಂಥ ಸುಖ ದುಃಖಗಳ ನಿವಾರಣೆ ನಮ್ಗೆ ದುಃಖ ಇತ್ತಂದ್ರೆ ಸಜ್ಜನರ ಸಹವಾಸ, ಅಶುಭ ವಾಸನೆ ಇತ್ತಂದ್ರೆ ಸಜ್ಜನರ ಸಹವಾಸ ಮಾಡಬೇಕಾಗ್ತದೆ. ಮತ್ತು ದುಃಖನೇ ಬರ್ಬೇಕಾಗ್ತಂದ್ರೆ ದುಷ್ಟ ಸಹವಾಸ ಮಾಡು, ಬೇಕಾದಂಗೆ ದುಃಖ ಬರ್ತದೆ ನೋಡಿ ನಿನಗೆ. ಎರಡೂ ಅದ ನಿನ್ನ ಕೈಯಾಗೆ ಅದ. ಸುಖ ಬೇಕಾಗಿತ್ತಂದ್ರೆ ಸತ್ಯ ವಸ್ತುವನ್ನು ತಿಳ್ಕೊಂಡಂಥವ್ರು ಸಂಘ ಮಾಡಿ ಗೆದ್ದು ಬಿಡು,
ಅದಕ್ಕೆ ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಸದ್ಗುರು ವಾಕ್ಯ ಕೇಳುತ್ತಾ ಭವ ಇದ್ದಂಗೆ ಗೆದ್ದು ಹೋಗತ್ತಂತ ಹೇಳ್ತಾರೆ ಅವರು. ಇಲ್ಲೇ ನಿನಗೆ ಹಿಡ್ತ ಸಿಗ್ತದೆ. ಮತ್ತು ದುಷ್ಟ ಸಹವಾಸ ಮಾಡಿದಂದ್ರೆ ನಿನ್ನ ನರ್ಕಕ್ಕೆ ತೊಗೊಂಡು ಹೋಗ್ತಾರೆ ಅವರು. ಅದಕ್ಕೆ ನಿನಗೆ ಬಿಟ್ಟದ್ದು ನೋಡಪ್ಪ, ಯಾರು ಸಂಘ ಮಾಡ್ತಿ ಅನ್ನುವಂಥ ಇನ್ನೂ ವಿಚಾರಗಳು ಹೇಳ್ತಾರೆ. ಮತ್ತು ನಾಳೆ ನೋಡೋಣ, ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಬಡ 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 ಹೇಳಿ ಮುಗಿಸಿಬಿಡ್ಬೇಕು ಅನ್ನುವಂಥದ್ದು ಬೇಡ. ಗುರುನಾಥ ಏನೇನು ಹೇಳ್ತಾನೆ ಅವ್ನು ಕೇಳಿಕೊಂಡು ಮುಂದೆ ಹೋಗೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.